ವಂದನೆಗಳು. ಎಲ್ಲರಿಗೂ ಯೇಸು ಕ್ರಿಸ್ತರ ನಾಮದಲ್ಲಿ ವಂದನೆಗಳು. ವಂದನೆಗಳು. ಎಲ್ಲರ ತಲೆಬಾಗ್ಸರಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಸರ್ವವನ್ನು ಸರ್ವಲೋಕವನ್ನು ಉಂಟು ಮಾಡಿರುವಂತ ಸರ್ವೇಶ್ವರನಾದ ಮಹೋನ್ನತನಾದಂತ ನಮ್ಮ ತಂದೆಯೇ, ಮಹಾಪರಿಶುದ್ಧನಾದಂತ ನಮ್ಮ ತಂದೆಯೇ, ನಿಮಗೆ ಸ್ತೋತ್ರಗಳು. ಈ ಒಂದು ಬೆಳಗಿನ ಜಾವದಲ್ಲಿ ನಿಮ್ಮ ಮಕ್ಕಳ ಜೊತೆಗೆ ತಂದೆ ಸ್ತುತಿ ಮಾಡುವಂತ ಭಾಗ್ಯವನ್ನು, ಪ್ರಾರ್ಥಿಸುವಂತ ಭಾಗ್ಯವನ್ನು, ನಿಮ್ಮ ವಾಕ್ಯಗಳನ್ನ ಕೇಳುವಂತ ಭಾಗ್ಯವನ್ನು ಕಲ್ಪಿಸಿಕೊಟ್ಟಿದ್ದೀರ ತಂದೆ, ಸ್ತೋತ್ರಗಳು. ಸಭೆಯಾಗಿ ಕೂಡಿರುವಂತ ಎಲ್ಲಾ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿ ತಂದೆ, ಎಲ್ಲರಿಗೂ ಬೇಕಾದಂತ ಆತ್ಮಿಕ ಜ್ಞಾನವನ್ನು ದಯಪಾಲಿಸಿ, ಮಾತನಾಡುವಾಗ ಪವಿತ್ರಾತ್ಮರ ಸಹಾಯವನ್ನು ದಯಪಾಲಿಸಿ, ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆಯಪ್ಪ ತಂದೆಯೇ, ಆಮೆನ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಪ್ರಿಯರ ದೇವರ ಮಕ್ಕಳಿರ, ಮತ್ತೊಂದು ದಿನವನ್ನು ತಂದೆಯಾದ ದೇವರು ಅನುಗ್ರಹಿಸಿದ್ದಾರೆ. ಹೀಗೆ ಈ ಒಂದು ಬೆಳಗಿನ ಜಾವದಲ್ಲಿ ಸಭೆಯಾಗಿ ಸೇರಿ ಗೂಗಲ್ ಮೀಟ್ ಮೂಲಕ ದೇವರನ್ನು ಘನಪಡಿಸುವಂಥದ್ದು, ಆರಾಧಿಸುವಂತ ಭಾಗ್ಯವು, ದೇವರು ತನ್ನ ವಾಕ್ಯಗಳನ್ನ ತಿಳ್ಕೊಳ್ಳುವಂತ ಕೇಳುವಂತ ಭಾಗ್ಯವನ್ನು ದೇವರು ಕೊಟ್ಟಿದ್ದಾರೆ. ದೇವರು ಸ್ತೋತ್ರವಾಗ್ಲಿ. ಹೇಳುವಂತ ಅಂಶದ ಹೆಸರು ಸ್ವರ್ಗ ನರಕ ಕಥೆಯಾದರೆ ಬೋಧನೆ ಯಾಕೆ ಎಂಬ ಅಂಶವನ್ನು ಮಾತಾಡ್ತಾ ಇದ್ದೀನಿ. ಸ್ವರ್ಗ ನರಕ ಕಥೆಯಾದರೆ ಬೋಧನೆ ಯಾಕೆ ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ಪ್ರಿಯರಾದ ದೇವರ ಮಕ್ಕಳಿರ, ಈ ಸಮಾಜದಲ್ಲಿ ಕೆಲವರು ಬುದ್ಧಿವಂತರು, ಪಂಡಿತರು ಅಂತೇಳಿ ತೋರಿಸ್ಕೊಳ್ಳೋದಕ್ಕೆ ಕೆಲವು ಬೋಧನೆಗಳು ಹೇಗಿದೆ ಅಂದ್ರೆ, ಸ್ವರ್ಗ ಎನ್ನುವುದು, ನರಕ ಎನ್ನುವುದು ಇವೆಲ್ಲ ಕತೆ, ನಿಜವಾಗ್ಲೂ ಇಲ್ಲವು. ಭಯಪಡಿಸೋದಕ್ಕೆ ಈ ಸ್ವರ್ಗ ನರಕ ಎನ್ನುವಂತ ಮಾತನ್ನ ಹುಟ್ಟಿಸಿದ್ದಾರೆ ಅಂತೇಳಿ. ಇನ್ನು ಕೆಲವರು ದೇವ್ರ ಬಗ್ಗೆ ಕೂಡ, ದೇವ್ರು ಕೂಡ ಇಲ್ಲ, ದೇವರು ಇಲ್ಲ, ಜನರ ಮಧ್ಯದಲ್ಲಿ ಭಯ ಹುಟ್ಟಿಸೋದಕ್ಕೆ ಆ ದೇವರು ಇದ್ದಾರಂತ ಹೇಳಿ ಭಯ ಹುಟ್ಟಿಸಿ ನಮ್ಮನ್ನ ಒಂದು ಕಂಟ್ರೋಲ್ ಮಾಡೋದಕ್ಕೆ ಒಂದು ಕತೆ ಹುಟ್ಟಿಸಿದ್ದಾರೆ. ದೇವರ ಬಗ್ಗೆ ಕತೆ ಹುಟ್ಟಿಸಿದ್ದಾರೆ. ಎರಡನೇದಾಗಿ ಸ್ವರ್ಗ ನರಕ ಎನ್ನುವಂಥದ್ದು ಕೂಡ ಕತೆ ಹುಟ್ಟಿಸಿದ್ದಾರೆ. ಒಂದು ಗುಂಪು ನೋಡುವಾಗ ದೇವರು ಇಲ್ಲ ಅಂತ ಹೇಳಿ ಮಾತಾಡ್ಕೊಳ್ಳುತ್ತೆ. ಇನ್ನು ಕೆಲವರು ದೇವರು ಇದ್ದಾರೆ, ಆದ್ರೆ ನರಕ ಎನ್ನುವಂಥದ್ದು, ಸ್ವರ್ಗ ಎನ್ನುವಂಥದ್ದು ಇದು ಕತೆ, ನಿಜವಲ್ಲ. ಇದು ದೇವರಿದ್ದಾರೆ, ಇದು ನಿಜವಲ್ಲ ಅಂತೇಳಿ ಕೆಲವರು ಹೇಳ್ತಾರೆ. ಅದರಲ್ಲಿ ನಮ್ಮ ಕ್ರೈಸ್ತರಲ್ಲೇ ಇದ್ದಾರೆ. ಇದರಲ್ಲಿ ಯಾರಿದ್ದಾರೆ ಗೊತ್ತಾ? ನಮ್ಮ ಕ್ರೈಸ್ತರಲ್ಲೇ ಇದ್ದಾರೆ ಪ್ರಿಯರೇ. ಸ್ವರ್ಗ ಎನ್ನುವಂಥದ್ದು, ನರಕ ಎನ್ನುವಂಥದ್ದು ಇಲ್ಲ ಬ್ರದರ್. ದೇವರು ಯಾಕೆ ಹೇಳಿದ್ದಾರೆ, ಮಾತಾಡಿದ್ದಾರೆ ಅಂದ್ರೆ, ಜನಗಳನ್ನ ಭಯಪಡಿಸೋದಕ್ಕೆ, ಭಯಪಡಿಸಿ ಒಂದು ಮೂಢನಂಬಿಕೆಯನ್ನು ಹುಟ್ಟಿಸಿ ಈ ಸಮಾಜದಲ್ಲಿ ಒಂದು ರೀತಿಯಲ್ಲಿ ಒಳ್ಳೆ ಮಾರ್ಗದಲ್ಲಿ ನಡಿಲಿ ಅಂತ. ಒಳ್ಳೆ ಮಾರ್ಗ ಅಂದಾಗ ಮತ್ತೆ ಆಳವಾಗಿ ಹೋಗುವಂತ ಅವಶ್ಯಕತೆ ಏನಿಲ್ಲ. ಜನರಲ್ ಆಗಿ ಯಾರಿಗೂ ಕೆಟ್ಟದ್ದು ಮಾಡದಂತೆ ಒಳ್ಳೆ ರೀತಿಯಿಂದ ಜೀವಿಸಿದ್ರೆ ಸಾಕು. ಅದಕ್ಕೋಸ್ಕರನೇ ಈ ಮಾತನ್ನ ಬಳಸಿದ್ದಾರೆ ಅಂತೇಳಿ ಕೆಲವರು ಕ್ರೈಸ್ತ ಪಂಡಿತರಲ್ಲಿ
ಅದರಲ್ಲಿ ಕೆಲವು ಉದಾಹರಣೆಗಳು ಹೆಂಗ್ ಕೊಡ್ತಾರಂದ್ರೆ, ಉದಾಹರಣೆಗಳು ಹೇಗೆ ಕೊಡ್ತಾರೆ ಗೊತ್ತಾ? ನಂಬೋ ರೀತಿಯಲ್ಲೇನೆ ಕೊಡ್ತಾರೆ ಅವರು. ನಂಬೋ ರೀತಿಯಲ್ಲಿ ಅಂದ್ರೆ, ಇವಾಗ ನಿಮ್ಮ ಮಕ್ಕಳು ತಪ್ಪು ಮಾಡಿದಾಗ, ನಿಮ್ಮ ಮಕ್ಕಳು ತಪ್ಪು ಮಾಡಿದಾಗ ನೀವು ಹೊಡಿತಾ ಇರ್ತೀರಾ, ಹಗಲು ರಾತ್ರಿ ಹೊಡಿತಾ ಇರ್ತೀರಾ? ಇಲ್ವಲ್ಲ. ಕೇವಲ ಮನುಷ್ಯನಾಗಿರುವಂತ ನೀವೇ ಹೊಡಿಯಲ್ಲ. ಆಗಿರುವಾಗ ದೇವರು ಹೇಗೆ ಹೊಡಿತಾರೆ? ದೇವರು ಪ್ರೀತಿ ಸ್ವರೂಪನಲ್ವಾ? ದೇವರು ಪ್ರೀತಿ ಸ್ವರೂಪನು, ಕರುಣೆಯುಳ್ಳ ಆತನು, ಮಮತೆಯುಳ್ಳ ಆತನು. ಆಗಿರುವಾಗ ಆತನು ದಿನಾ ಶಿಕ್ಷೆ ಕೊಡ್ತಾನೆ ಇರ್ತಾನ. ಮನುಷ್ಯರಾಗಿರುವಂತ ನಾವೇ ಹಾಕೊಡಲ್ಲ. ಎಂತ ಘೋರವಾದ, ಕಠಿಣವಾದ ತಪ್ಪು ಮಾಡಿದವರು ಕೂಡ. ಆದ್ರೆ ಇವೆಲ್ಲ ಕೂಡ ಭಯಪಡಿಸೋದಕ್ಕೆ ಅಂತೇಳಿ ಕೆಲವರು ಮಾತಾಡ್ತಾರೆ ಪ್ರಿಯರೇ. ಕೆಲವರು ಮಾತಾಡುವಂಥದ್ದು. ಅದಕ್ಕೆ ಈ ರೀತಿ ಅರ್ಥ ಮಾಡಿಕೊಂಡಿರುವುದರಿಂದ ಪಾಪಗಳು ಬಹಳ ಬೆಳಿತಾನೆ ಇದೆ. ಯಾರಿಗೂ ಭಯಪಡದೆ ಪಾಪ ಮಾಡ್ತಾ ಇರ್ತಾರೆ. ಒಂದು ವೇಳೆ ಭಯಪಟ್ರೆ ಸಮಾಜ ಏನಂದ್ಕೊಳ್ಳುತ್ತೆ ನಮ್ಮ ವಿಷಯದಲ್ಲಿ ಅಂತೇಳಿ ಒಂಚೂರು ಶ್ರದ್ಧೆ, ಅಷ್ಟು ಬಿಟ್ರೆ ದೇವ್ರ ಬಗ್ಗೆ ಭಯ ಇಲ್ಲ. ಯಾಕಂದ್ರೆ ಇವರ ಆಚಾರಗಳು, ಇವರ ಪದ್ಧತಿಗಳು, ಇವರ ಒಂದು ಚಟಗಳು, ಇವೆಲ್ಲ ಗಮನಿಸುವಾಗ ಗೊತ್ತಾಗುತ್ತೆ ಇವರಿಗೆ ದೇವ್ರ ಬಗ್ಗೆ ಭಯ ಇಲ್ಲ ಅಂತೇಳಿ. ಕ್ರೈಸ್ತರಲ್ಲಿ ಕೂಡ ದೇವ್ರಂದ್ರೆ ಭಯ ಇಲ್ಲ. ಇನ್ನೊಂದು ಗುಂಪು ಏನಪ್ಪ ಅಂದ್ರೆ, ನಾವೇನ್ ತಪ್ಪು ಮಾಡಿದ್ರು ದೇವ್ರು ಕ್ಷಮಿಸ್ತಾರೆ ಅಂತೇಳಿ. ದೇವ್ರು ಕ್ಷಮಿಸ್ತಾರೆ, ನಮ್ಮನ್ನು ನರಕಕ್ಕೆ ಹಾಕಲ್ಲ ಅಂತೇಳಿ. ಒಂದು ವೇಳೆ ನಂಬಿಕೆ ಇದ್ರು ನರಕಕ್ಕೆ ಹಾಕಲ್ಲ ನಮ್ಮನ್ನ ಅಂತೇಳಿ. ಈ ರೀತಿ ಜನ ನಮ್ಮ ಕ್ರೈಸ್ತ ಸಮಾಜದಲ್ಲಿ ಇದ್ದಾರೆ. ಅದೇ ಪ್ರಕಾರ ಅನ್ಯರ ಮಧ್ಯದಲ್ಲಿ ಇದ್ದಾರೆ. ಒಂದು ವೇಳೆ ನರಕ, ಸ್ವರ್ಗ ಇದೆಯಲ್ಲ, ನರಕ ಎಂದು ಸ್ವರ್ಗ ಎಂದು ಬೈಬಲ್ನಲ್ಲಿ ಬರೆಯಲ್ಪಟ್ಟಿದೆಯಲ್ಲ, ಅಂದ್ರೆ ಪರಲೋಕ ಅಂತೇಳಿ ನರಕ ಅಂತೇಳಿ ಬರೆಯಲ್ಪಟ್ಟಿದೆಯಲ್ಲ, ಇದು ನಿಜವಾಗ್ಲೂ ಕಥೆಯಾಗಿದ್ರೆ ಇಲ್ಲಿ ಬರೆಸುವಂತ ಅವಶ್ಯಕತೆ ಏನಿತ್ತಂತ. ಎರಡನೇದಾಗಿ ಈ ಸತ್ಯವೇದ ಗ್ರಂಥ ಕೊಡುವಂತ ಅವಶ್ಯಕತೆ ಏನಿದೆ? ಯಾರು ಏನ್ ತಪ್ಪು ಮಾಡಿದ್ರು ಸ್ವರ್ಗ ಇಲ್ಲ, ನರಕ ಇಲ್ಲ. ಇಷ್ಟ ಬಂದಾಗೆ ಕುಡಿತಾರೆ, ತಿಂತಾರೆ, ಈ ಲೋಕದಲ್ಲಿ ಸರ್ವ ಸುಖಗಳನ್ನ ಅನುಭವಿಸ್ತಾರೆ, ಹೋಗ್ತಾರೆ. ಯಾಕೆ ಈ ಲೋಕದಲ್ಲಿ ಕಟ್ನಿಟ್ಟಾಗಿ ಬದುಕಬೇಕು? ಯಾಕೆ ಈ ಲೋಕದಲ್ಲಿ ಶ್ರದ್ಧೆಯಿಂದ ಬದುಕಬೇಕು? ಯಾಕೆ ಈ ಲೋಕದಲ್ಲಿ ಭಯ ಪಡಬೇಕು? ಯಾಕೆ ಅಂದಾಗ, ದೇವರು ಇದ್ದಾರೆ, ನಮ್ಮನ್ನು ಉಂಟು ಮಾಡಿದವರು ದೇವರು ಇದ್ದಾರೆ, ನಮ್ಮನ್ನು ಉಂಟು ಮಾಡಿರುವಂತ ದೇವರು ಪರಲೋಕದಲ್ಲಿದ್ದಾರೆ. ಅದೇ ಪ್ರಕಾರ ನರಕನೂ ಇದೆ. ಒಂದು ಮಾತನ್ನ ನಾವು ನೋಡಿಕೊಂಡು ಮುಂದೆ ಹೋಗೋಣ ಪ್ರಿಯರೇ. ಪ್ರಕಟಣೆ ಗ್ರಂಥ 4ನೇ ಅಧ್ಯಾಯ 1ನೇ ವಚನದಿಂದ 5ನೇ ವಚನದವರೆಗೆ ನೋಡೋಣ. ಪ್ರಕಟಣೆ ಗ್ರಂಥ 4ನೇ ಅಧ್ಯಾಯ 1ನೇ ವಚನದಿಂದ 5ನೇ ವಚನದವರೆಗೆ. ಇವುಗಳಾದ ಮೇಲೆ ನಾನು ನೋಡಿದಾಗ ಪರಲೋಕದಲ್ಲಿ ತೆರೆದಿದ್ದ ಬಾಗಿಲು ಕಾಣಿಸಿತು, ಮತ್ತು ನನ್ನ ಸಂಗಡ ತುತ್ತೂರಿಯು ಮಾತಾಡುತ್ತದೋ ಎಂಬಂತೆ ನಾನು ಮೊದಲು ಕೇಳಿದ್ದ ವಾಣಿಯು ಕೇಳಿಸಿತು. ಇಲ್ಲಿಗೆ ಏರಿ ಬಾ, ಮುಂದೆ ಆಗಬೇಕಾದವುಗಳನ್ನು ನಿನಗೆ ತೋರಿಸುವೆನು ಎಂದು ಹೇಳಿತು. ಕೂಡಲೇ ದೇವರಾತ್ಮ ವಶನಾದೆನು. ಆಗ ಇಗೋ, ಪರಲೋಕದಲ್ಲಿ ಒಂದು ಸಿಂಹಾಸನವಿತ್ತು. ಸಿಂಹಾಸನದ ಮೇಲೆ ಒಬ್ಬನು ಕೂತಿದ್ದವನು ಕಣ್ಣಿಗೆ ಸೂರ್ಯಕಾಂತ ಪದ್ಮರಾಗ ಮಣಿಗಳಂತೆ ಕಾಣುತ್ತಿದ್ದನು. ಸಿಂಹಾಸನದ ಸುತ್ತಲೂ
ಪಚ್ಚೆಯಂತೆ ತೋರುತ್ತಿದ್ದ ಮುಗಿಲು ಬಿಲ್ಲು ಇತ್ತು. ಇದಲ್ಲದೆ ಸಿಂಹಾಸನದ ಸುತ್ತಲೂ 24 ಸಿಂಹಾಸನಗಳಿದ್ದವು. ಆ ಸಿಂಹಾಸನಗಳ ಮೇಲೆ ಶುಭ್ರ ವಸ್ತ್ರ ಧರಿಸಿಕೊಂಡಿದ್ದ 24 ಮಂದಿ ಹಿರಿಯರು ಕೂತಿದ್ದರು. ಅವರ ತಲೆಗಳ ಮೇಲೆ ಚಿನ್ನದ ಕಿರೀಟಗಳಿದ್ದವು. ಸಿಂಹಾಸನದೊಳಗಿಂದ ಮಿಂಚುಗಳು, ವಾಣಿಗಳು, ಗುಡುಗುಗಳು ಹೊರಡುತ್ತವೆ. ಅದರ ಮುಂದೆ ದೇವರ 7 ಆತ್ಮಗಳನ್ನು ಸೂಚಿಸುವ 7 ದೀಪಗಳು ಉರಿಯುತ್ತಿದ್ದವು. ಸಾಕು. ಗಮನಿಸ್ಬೇಕು ಪ್ರಿಯರ ದೇವರ ಮಕ್ಕಳಿರ, ಪರಲೋಕದಲ್ಲಿ ನಾನು ನೋಡಿದಾಗ ಪರಲೋಕದಲ್ಲಿ ತೆರೆದಿದ್ದ ಬಾಗಿಲು ಕಾಣಿಸಿತು. ಪರಲೋಕದಲ್ಲಿ ಪರಲೋಕದಲ್ಲಿ ತೆರೆದಿದ್ದ ಬಾಗಿಲು. ಗಮನಿಸ್ಬೇಕು. ಈ ಪರಲೋಕವನ್ನ ಕುರಿತು ಅನೇಕ ಕಡೆ ವಚನಗಳಿರುತ್ತೆ. ಪರಲೋಕ ಇದೆ ಎಂದು, ಪರಲೋಕದಲ್ಲಿ ತಂದೆಯಾದ ದೇವರಿದ್ದಾರೆಂದು, ಪರಲೋಕದಲ್ಲಿ ಕೋಟ್ಯಾನುಕೋಟಿ ದೇವದೂತರು ಇದ್ದಾರೆಂದು, ಅದರಲ್ಲಿ ಹಿರಿಯರು, ಅದರಲ್ಲಿ ಅಧಿಕಾರಿಗಳು ಅಂತೇಳಿ. ಎಫೆಸದವರಿಗೆ ಬರೆದ ಪತ್ರಕ್ಕೆ 3ನೇ ಅಧ್ಯಾಯ 11ನೇ ವಚನದಲ್ಲಿ ಕೂಡ ಒಂದು ಮಾತಿರುತ್ತೆ, ನೋಡೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 11ನೇ ವಚನ, ಇಲ್ಲ 8ನೇ ವಚನದಿಂದ 8ನೇ ವಚನದಿಂದ ಓದ್ಬೇಕು. 8ನೇ ವಚನದಿಂದ ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 8ನೇ ವಚನದಿಂದ. ನಾನು ಕ್ರಿಸ್ತನ ಅಪ್ರಮೇಯವಾದ ಐಶ್ವರ್ಯದ ವಿಷಯವಾದ ಶುಭ ಸಮಾಚಾರವನ್ನು ಅನ್ಯಜನರಿಗೆ ಪ್ರಸಿದ್ಧಪಡಿಸುವ ಹಾಗೆಯೂ, ಸಮಸ್ತವನ್ನು ಸೃಷ್ಟಿಸಿದ ದೇವರಲ್ಲಿ ಆದಿಯಿಂದ ಮರೆಯಾಗಿದ್ದ ಮರ್ಮವು ಪ್ರಕಟವಾಗುವ ವಿಧ ಎಂಥದ್ದೆಂದು ತಿಳಿಸುವ ಹಾಗೆಯೂ, ದೇವಜನರೊಳಗೆ ಅತ್ಯಲ್ಪನಾದ ನನಗೆ ಅನುಗ್ರಹಿಸೋಣವಾಯಿತು. ದೇವರು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ಅನಾದಿ ಕಾಲದಿಂದ ಮಾಡಿದ ಸಂಕಲ್ಪದ ಮೇರೆಗೆ ತನ್ನ ನಾನಾ ವಿಧವಾದ ಜ್ಞಾನವು ಪರಲೋಕದಲ್ಲಿ ರಾಜತ್ವಗಳಿಗೂ ಅಧಿಕಾರಿಗಳಿಗೂ ಈಗ ಕ್ರೈಸ್ತ ಸಭೆಯ ಮೂಲಕ ಗೊತ್ತಾಗಬೇಕೆಂಬುದನ್ನು ಉದ್ದೇಶಿಸಿದ್ದನು. ಸಾಕು. ಇದರಲ್ಲಿ ಗಮನಿಸಿರಿ ಪ್ರಿಯರೇ, 10ನೇ ವಚನದಲ್ಲಿ ದೇವರು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ಅನಾದಿ ಕಾಲದಿಂದ ಮಾಡಿದ ಸಂಕಲ್ಪದ ಮೇರೆಗೆ ತನ್ನ ನಾನಾ ವಿಧವಾದ ಜ್ಞಾನವು ಪರಲೋಕದಲ್ಲಿ ರಾಜತ್ವಗಳಿಗೂ ಅಧಿಕಾರಿಗಳಿಗೂ ಈಗ ಕ್ರೈಸ್ತ ಸಭೆಯ ಮೂಲಕ ಗೊತ್ತಾಗಬೇಕೆಂಬುದನ್ನು ಉದ್ದೇಶಿಸಿದನು ಅಂತ. ಪರಲೋಕ ಇದೆ, ಪರಲೋಕದಲ್ಲಿ ತಂದೆಯಾದ ದೇವರು ಇದ್ದಾರೆ, ಪರಲೋಕದಲ್ಲಿ ಕೋಟ್ಯಾನುಕೋಟಿ ದೇವದೂತರು ಇದ್ದಾರೆ. ಇವರೆಲ್ಲರಿಗೆ ಅಂದ್ರೆ ಪರಲೋಕದಲ್ಲಿ ದೇವದೂತರಿಗೆ ತನ್ನ ಮಕ್ಕಳ ಮೂಲಕ ಅಂದ್ರೆ ಸಭೆಯ ಮೂಲಕ ನಾನಾ ವಿಧವಾದಂತ ಜ್ಞಾನವು ಏನಾಗ್ಬೇಕಂತೆ, ಕ್ರೈಸ್ತ ಸಭೆಯ ಮೂಲಕ ಗೊತ್ತಾಗಬೇಕು ಅಂತಾರೆ. ಕ್ರೈಸ್ತ ಸಭೆಯ ಮೂಲಕ ಗೊತ್ತಾಗಬೇಕು ಅಂದ್ರೆ ಯೇಸು ಕ್ರಿಸ್ತನ ಸಭೆಯ ಮೂಲಕ ಗೊತ್ತಾಗ್ಬೇಕಂತೆ. ಏನ್ ಗೊತ್ತಾಗ್ಬೇಕು? ಜ್ಞಾನ, ನಾನಾ ವಿಧವಾದಂತ ಜ್ಞಾನ. ಇಲ್ಲಿ ಪರಲೋಕದಲ್ಲಿದ್ದಂತ ದೇವದೂತರಿಗೆ ಗೊತ್ತಾಗ್ಬೇಕಾ? ಅವ್ರ ಜ್ಞಾನ ಇಲ್ವಾ? ಜ್ಞಾನ ಇದೆ. ಅಂದ್ರೆ ಸಭೆಯವರು ದೇವರ ಮಕ್ಕಳು ಎಂದು ಯೇಸು ಕ್ರಿಸ್ತರ ಸಭೆಯವರು, ಸಭೆ ಅಂತಿದೆಯಲ್ಲ, ಈ ಸಭೆ ಮೂಲಕ ಹೇಳಲ್ಪಡುವಂತ ಜ್ಞಾನವು ಅಂದ್ರೆ ದೇವರ ಮಕ್ಕಳು ಹೇಗೆ ಬೋಧನೆ ಮಾಡ್ತಾರೋ ಜ್ಞಾನವು ಪರಲೋಕದಲ್ಲಿ ದೇವದೂತರು ಕೇಳ್ತಾರಂತೆ. ಅವ್ರಿಗೂ ಕೂಡ, ಯಾಕಂದ್ರೆ ದೇವರಿದ್ದಾರೆ, ದೇವರ ಬಳಿಯಲ್ಲಿ ಪರಲೋಕದಲ್ಲಿ ಕೋಟ್ಯಾನುಕೋಟಿ ದೇವದೂತರಿದ್ದಾರೆ, ಅದರಲ್ಲಿ ಹಿರಿಯರು, ಅಧಿಕಾರಿಗಳು. ಅವರಿಗೆ ಸಭೆಯ ಮೂಲಕ ಜ್ಞಾನವ ಅದೇಗಾಗತ್ತೆ? ಅಲ್ಲಿಗೆ ಹೋಗಿ ಹೇಳ್ತಾರೆ ಇಲ್ಲಿಂದನ. ಅಂದ್ರೆ ಇಲ್ಲಿ ಮಾತಾಡುವಂಥದ್ದು, ಇಲ್ಲಿ ಬೋಧನೆ ಮಾಡುವಂಥದ್ದು ಅವ್ರು ನೋಡ್ತಾರೆ ಪ್ರಿಯರೇ. ದೇವದೂತರು, ಕೋಟ್ಯಾನುಕೋಟಿ ದೇವದೂತರು, ಹಿರಿಯರು, ಅಧಿಕಾರಿಗಳಿದ್ದಾರಲ್ಲ, ಕೇಳ್ತಾರೆ, ಗಮನಿಸ್ತಾರೆ. ಯಾವ್ಯಾವ ಸೇವಕರು ಸಭೆ ಮೂಲಕ ಏನ್ ಬೋಧನೆ ಮಾಡ್ತಾರೆ, ಏನ್ ಬೋಧನೆ ಏನು,
ಪವಿತ್ರಾತ್ಮನ ಪ್ರೇರಣೆಯಿಂದ ಹೇಳಿರುವುದು. ಅಂದ್ರೆ ಪರಲೋಕ ಇದ್ದದರಿಂದ ಈ ಮಾತನ್ನು ಬರೆಸ್ತಾರೆ ವಿನಃ ಪರಲೋಕ ಇಲ್ಲದೆ ಹೋದ್ರೆ ಬರೆಸುವಂತ ಅವಶ್ಯಕತೆ ಇರ್ಲಿಲ್ಲ, ಗ್ರಂಥ ಕೊಡುವಂತ ಅವಶ್ಯಕತೆನೂ ಕೂಡ ಇರ್ಲಿಲ್ಲ. ಗ್ರಂಥ ಇದೆ ನೋಡಿ, ಆದಿಕಾಂಡದಿಂದ ಪ್ರಕಟಣೆ ಗ್ರಂಥದವರೆಗೆ ಈ ಭೂಲೋಕದಲ್ಲಿ ಮನುಷ್ಯರ ಮಧ್ಯದಲ್ಲಿ ನಡೆದಿರುವಂತ ಇತಿಹಾಸವನ್ನ, ಭಕ್ತರ ಇತಿಹಾಸವನ್ನ, ಲೋಕದಲ್ಲಿ ಅನ್ಯಾಯ ಮಾಡಿದವರನ್ನ, ದುಷ್ಟರನ್ನು, ದ್ರೋಹಿಗಳ ವಿಷಯವನ್ನು, ಅವರ ಮಧ್ಯದಲ್ಲಿ ಭಕ್ತರು ಹೇಗೆ ಜೀವಿಸಿದ್ದಾರೆ ಅವರ ವಿಷಯವನ್ನು, ಪ್ರತಿಯೊಂದನ್ನು ದೇವರು ಬರೆಸ್ತಾರೆ. ಅದರಲ್ಲಿ ಜ್ಞಾನ ಇದೆ, ಮಹಾಜ್ಞಾನದ ಸಂಗತಿಗಳು. ಆದಿಕಾಂಡ ಮೊದಲುಗೊಂಡು ಪ್ರಕಟಣೆ ಗ್ರಂಥದವರೆಗೆ ಮಹಾಜ್ಞಾನವನ್ನ ಓದಿ ತಿಳಿದುಕೊಂಡು ಅರ್ಥ ಮಾಡಿಕೊಂಡು ಈ ಸಮಾಜದಲ್ಲಿ ಒಬ್ಬ ಆತ್ಮನನ್ನ ಕಾಪಾಡೋದಿಕ್ಕೆ ನಾವು ಬೋಧಿಸುವಾಗ, ಮಾತನಾಡುವಾಗ ಪರಲೋಕದಲ್ಲಿದ್ದಂತ ಕೋಟ್ಯಾನ್ ಕೋಟಿ ದೇವದೂತರು ಕೂಡ ಕೇಳ್ತಾರಂತ ಪ್ರಿಯ. ಅದೇ ಅರ್ಥ. ದೇವರು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ಅನಾದಿ ಕಾಲದಿಂದ ಮಾಡಿದ ಸಂಕಲ್ಪದ ಮೇರೆಗೆ ತನ್ನ ನಾನಾ ವಿಧವಾದ ಜ್ಞಾನವು ಪರಲೋಕದಲ್ಲಿ ರಾಜತ್ವಗಳಿಗೂ ಅಧಿಕಾರಿಗಳಿಗೂ ಈಗ ಕ್ರೈಸ್ತ ಸಭೆಯ ಮೂಲಕ ಗೊತ್ತಾಗಬೇಕೆಂಬುದು ಉದ್ದೇಶಿಸಿದನು. ನೋಡಿದ್ರೆ ಎಷ್ಟು ಅದ್ಭುತ ರೀ, ಅರ್ಥ ಆಗುತ್ತೆ ಪ್ರೇರೆ. ಕ್ರೈಸ್ತ ಸಭೆ ಅಂದ್ರೆ ಯೇಸು ಕ್ರಿಸ್ತನ ಸಭೆಯ ಮೂಲಕ, ಜೀವ ಸ್ವರೂಪನಾದ ಯೇಸು ಕ್ರಿಸ್ತನ ಸಭೆಯ ಮೂಲಕ ನಾನಾ ವಿಧವಾದಂತ ಜ್ಞಾನವು ಪರಲೋಕದಲ್ಲಿ ಗೊತ್ತಾಗ್ಬೇಕು. ಪರಲೋಕದಲ್ಲಿ ಕೋಟ್ಯಾನ್ ಕೋಟಿ ದೇವದೂತರಿದ್ದಾರಲ್ಲ, ಅವರಿಗೆ ಗೊತ್ತಾಗ್ಬೇಕು ಅಂತ ಹೇಳ್ತಾರೆ. ಅದು ದೇವರ ಉದ್ದೇಶ. ನನ್ನ ಮಕ್ಕಳು ಬೋಧನೆ ಮಾಡುವಾಗ ಆ ಬೋಧನೆ, ಆ ಒಂದು ವಾಕ್ಯವು, ಆ ಒಂದು ಜ್ಞಾನವು ಪರಲೋಕದಲ್ಲಿದ್ದಂತ ನನ್ನ ಜೊತೆಲಿದ್ದಂತ ದೇವದೂತರು ಕೇಳಬೇಕು, ತಿಳ್ಕೊಳ್ಬೇಕು ಅಂತ ಹೇಳಿ. ತಿಳ್ಕೊಳ್ಬೇಕಂದ್ರೆ ಅವ್ರು ಬದಲಾಗೋದಿಕ್ಕಲ್ಲ, ಇವ್ ನೋಡಿ, ಈ ಭೂಮಿ ಮೇಲೆ ತಂದೆ ತಾಯಿಗಳು ಮಕ್ಕಳು ಮಾತನಾಡುವಾಗ ಇವ್ರಿಗೆ ತಿಳಿಸ್ತಾ ಇರ್ತಾರೆ. ನೋಡಿ ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಮಕ್ಕಳು ಮಾತನಾಡುವಾಗ ಇನ್ನೊಬ್ಬರಿಗೆ ಬಂಧು ಮಿತ್ರರು ಬಂದಾಗ, ಸ್ನೇಹಿತರು ಬಂದಾಗ, ಚಿಕ್ಕ ಮಕ್ಕಳು ಮಾತಾಡ್ತಾರಲ್ಲ, ಜ್ಞಾನದಿಂದ ಮಾತಾಡಿದಾಗ ಅವ್ರಿಗೆ ತೋರಿಸ್ತಾ ಇರ್ತಾರೆ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಇನ್ನೊಬ್ಬರಿಗೆ. ನಮ್ಮ ತಂದೆಯಾದ ದೇವರು ಕೂಡ ತನ್ನ ಮಕ್ಕಳಾಗಿರುವಂತ ನಾವು ಮಾತನಾಡುವಂತ ವಿಷಯವನ್ನ, ನಾವು ಹೇಗೆ ಮಾತಾಡ್ತೀವಿ, ಸಭೆಯಲ್ಲಿ ಹೇಗೆ ನಡ್ಕೊಳ್ತಾ ಇದ್ದೀವಿ, ಸಭೆಯಲ್ಲಿ ಹೇಗೆ ಮಾತಾಡ್ತಾ ಇದ್ದೀವಿ, ಆಮೇಲೆ ಹೊರಗಡೆ ಹೇಗೆ ಮಾತಾಡ್ತಾ ಇದೀವಿ, ದೇವ್ರಿಗೋಸ್ಕರ ಯಾವ ರೀತಿ ಹೋರಾಟ ಮಾಡ್ತೀವಿ, ದೇವರ ವಿಷಯದಲ್ಲಿ ಹೇಗೆ ನಾವು ಮಾತಾಡ್ತಾ ಇದೀವಿ, ಮನೆಯಲ್ಲಿ, ಹೊರಗಡೆ, ಸಮಾಜದಲ್ಲಿ ಹೇಗೆ ಮಾತಾಡ್ತಾ ಇದೀವಿ, ದೇವರ ಜ್ಞಾನವನ್ನು ಕುರಿತು, ವಿಧ ವಿಧವಾದಂತ ಜ್ಞಾನವನ್ನು ಕುರಿತು ಹೇಗೆ ಮಾತಾಡ್ತಾ ಇದೀವಿ ಅಂತ ಹೇಳಿ ಏನ್ರಿ ಪರಲೋಕದಲ್ಲಿ ದೇವದೂತರು ನೋಡ್ತಾರಂತ ಪ್ರೇರೆ. ದೇವದೂತರು ಎಲ್ಲೆಲ್ಲಿದ್ದಾರೋ ನಮ್ಮ ಸುತ್ತಮುತ್ತಲಿರುವಂತ ದೇವದೂತರು, ಅಂದ್ರೆ ಒಂದು ಪ್ರಕೃತಿ, ಹೌದಲ್ವಾ, ಪ್ರಕೃತಿ ಕೂಡ ಪಂಚಭೂತಗಳು ದೇವದೂತರು. ಅದೇ ಪ್ರಕಾರ ಪರಲೋಕದಲ್ಲಿ ದೇವದೂತರು. ಪ್ರಿಯರ ದೇವರ ಮಕ್ಕಳಿಗೆ ಆಲೋಚನೆ ಮಾಡಿ, ಭಕ್ತರು ಹೇಗೆ ಮಾತಾಡ್ತಾರೆ, ಗಮನಿಸ್ತಾರೆ, ಕೇಳ್ತಾರೆ ಪ್ರಿಯರೇ. ಈ ವಚನ ನೋಡುವಾಗ ಪರಲೋಕ ಅಂತೇಳಿ ಬರೆಯಲ್ಪಟ್ಟಿದೆ. ಪರಲೋಕ ಈ ಆದಿಕಾಂಡ ಮೊದಲುಗೊಂಡು ಪ್ರಕಟಣೆ ಗ್ರಂಥದವರೆಗೆ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಪರಲೋಕ ಇರುವುದರಿಂದನೇ, ನರಕ ಇರುವುದರಿಂದನೇ. ಪರಲೋಕ, ನರಕ ಇದ್ದದರಿಂದ ತಂದೆಯಾದ ದೇವರು ಬರೆಸ್ತಾರೆ, ಪ್ರವಾದಿಗಳನ್ನ ಕಳಿಸ್ಕೊಡ್ತಾರೆ, ಕೊನೆಯದಾಗಿ ಯೇಸು ಕ್ರಿಸ್ತರನ್ನ ಕಳಿಸ್ಕೊಡ್ತಾರೆ. ಯೇಸು ಕ್ರಿಸ್ತರು ಬಂದ ಮೇಲೆ ಏನ್ರಿ,
ಪ್ರತಿಯೊಬ್ಬರಿಗೆ ನಿತ್ಯ ಜೀವವನ್ನ ಕಲ್ಪಿಸಿಕೊಡ್ಬೇಕು, ಒಳ್ಳೆ ಮಾರ್ಗವನ್ನ ಕಲ್ಪಿಸಿಕೊಡ್ಬೇಕು, ರಕ್ಷಣೆ ಮಾರ್ಗವನ್ನ ಕಲ್ಪಿಸಿ ಕೊಡ್ಬೇಕು. ಅದಕ್ಕೆ ನಾನು ಬಲಿಯಾಗ್ಬೇಕು ಅಂತೇಳಿ ದೇವರ ಸಂಕಲ್ಪವನ್ನ ಅವರು ನೆರವೇರಿಸ್ತಾರೆ, ದೇವರ ಚಿತ್ತವನ್ನ ನೆರವೇರಿಸ್ತಾರೆ. ದೇವರ ಚಿತ್ತ ಏನಂತ ನೋಡುವಾಗ ಒಂದೇ ಮಾತಲ್ಲಿ ಪ್ರತಿಯೊಬ್ಬ ಮನುಷ್ಯನು ರಕ್ಷಣೆ ಹೊಂದಬೇಕೆನ್ನುವಂಥದ್ದೇ ದೇವರ ಚಿತ್ತ. ಎಲ್ಲರೂ ರಕ್ಷಣೆ ಹೊಂದಬೇಕು, ಎಲ್ಲರೂ ನಿತ್ಯ ಜೀವ ಪಡಿಬೇಕು, ಎಲ್ಲರೂ ದೇವರ ಬಳಿಗೆ ಬರಬೇಕು, ಎಲ್ಲರೂ ದೇವರ ಬಳಿಗೆ ಬರಬೇಕು, ಎಲ್ಲರೂ ದೇವರ ಬಳಿಗೆ ಬರಬೇಕು. ಅದು ಹೇಗೆ ಹೋಗ್ತಾರೆ ದೇವರ ಬಳಿಗೆ? ಸತ್ತ ಮೇಲೆ ಆತ್ಮ ಮಾತ್ರ ಹೋಗಲ್ಲ. ಆತ್ಮ ಹೋಗೋದು ಸತ್ತ ಮೇಲೆ. ನೀತಿವಂತರಾದ್ರೆ ಪರದೇಶಿಗೆ ಹೋಗ್ತಾರೆ, ಅನೀತಿವಂತರಾದ್ರೆ ಬೆಂಕಿ ಅದು ಯಾವ್ದು ಯಾತನೆ ಪಡುವಂತ ಸ್ಥಳಕ್ಕೆ ಹೋಗ್ತಾರೆ ಸತ್ತ ಮೇಲೆ. ಯೇಸು ಕ್ರಿಸ್ತರ ಎರಡನೇ ಆಜ್ಞೆಯಲ್ಲಿ ಬರ್ತಾರಲ್ಲ, ಎರಡನೇ ಪ್ರತ್ಯಕ್ಷತೆಯಲ್ಲಿ, ಆಗ ಮಹಿಮೆ ಶರೀರವನ್ನ ಧರಿಸಿಕೊಂಡು ಪರಲೋಕಕ್ಕೆ ಹೋಗ್ತಾರೆ ಪ್ರಿಯರೇ. ಅಲ್ಲಿಯವರೆಗೆ ಇವರೆಲ್ಲರೂ ಕೂಡ ನೀತಿವಂತರು ಪರದೇಶಿಯಲ್ಲಿ ಇರ್ತಾರೆ, ಅನೀತಿವಂತರು ಯಾತನೆ ಪಡುವಂತ ಸ್ಥಳದಲ್ಲಿ ಇರ್ತಾರೆ. ಪರಲೋಕ ಇಲ್ಲದೆ ಹೋದ್ರೆ, ನರಕ ಇಲ್ಲದೆ ಹೋದ್ರೆ ದೇವರು ಇಷ್ಟೆಲ್ಲ ಬರೆಸ್ತಾ ಇರ್ಲಿಲ್ಲ. ಅದಕ್ಕೆ ತುಂಬಾ ಜನ ಅಪಾರ್ಥ ಮಾಡ್ಕೊಂಡಿದ್ದಾರೆ. ಅಪಾರ್ಥ ಮಾಡಿಕೊಂಡು, ಇಲ್ಲ ರೀ ಪರಲೋಕ ಏನಿಲ್ಲ ರೀ, ಸ್ವರ್ಗನೂ ಇಲ್ಲ, ಇದ್ರೆ ಪರಲೋಕ ಇದ್ರೆ ಇರುತ್ತೆ, ಆದ್ರೆ ನಮ್ಮನ್ನ ನರಕಕ್ಕೆ ಮಾತ್ರ ದೇವರು ಕಳ್ಸಲ್ಲ, ನರಕ ಇಲ್ಲ, ನರಕ ಕಳ್ಸಲ್ಲ, ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಬೇಡಿ, ಆರಾಮ್ ಸೇರಿ ಅಂತೇಳಿ. ಮೊದಲನೇದಾಗಿ ವಾಕ್ಯವನ್ನು ಗಮನಿಸುವಾಗ ಸ್ವರ್ಗ ಇದೆ ಎಂದು, ಸ್ವರ್ಗದಲ್ಲಿ ದೇವರು ಇದ್ದಾರೆ, ಕೋಟ್ಯಾನ್ ಕೋಟಿ ದೇವದೂತರು ಇದ್ದಾರೆ, ಯೇಸು ಕ್ರಿಸ್ತರು ದೇವರ ಬಲಗಡೆಯಲ್ಲಿದ್ದಾರೆ ಅಂತೇಳಿ ವಾಕ್ಯವು ಕ್ಲಾರಿಟಿ ಕೊಡುತ್ತೆ. ವಾಕ್ಯವು ಎಲ್ಲರಿಗೂ ಅರ್ಥ ಆಗುವಂತ ರೀತಿಯಲ್ಲಿ ತಿಳಿಸ್ಕೊಡುತ್ತೆ. ಪರಿಶೋಧನೆ ಮಾಡುವಾಗ ಅರ್ಥ ಆಗುತ್ತೆ. ದೇವರು ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವವರಾಗಿದ್ದಾರೆ. ಆತನು ಅಮರತ್ವವುಳ್ಳ ಆತನು, ಆತನು ಅಮರತ್ವವುಳ್ಳ ಆತನು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವ ಆತನು. ಅಂದ್ರೆ ಆತನ ಬಳಿಯಲ್ಲಿ ಯಾರು ಕೂಡ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಅಂತ ಒಂದು ಉನ್ನತ ಸ್ಥಾನದಲ್ಲಿ ಆತನು ಇದ್ದಾನೆ ಎನ್ನುವಂಥದ್ದು ನಾವು ನೋಡ್ತೀವಿ. ಉನ್ನತ ಸ್ಥಾನ. ಈ ಸ್ಥಾನವನ್ನು ಕುರಿತು ದೇವರು ಬರೆಸಿದ್ದಾರೆ ಅಂದ್ಮೇಲೆ ಏನ್ರಿ, ಇದ್ದದರಿಂದ ಬರೆಸಿದ್ದಾರೆ, ಇದ್ದದರಿಂದ ಪ್ರವಾದಿಗಳ ಮೂಲಕ ಬೋಧನೆಯನ್ನ ತಿಳಿಸ್ಕೊಟ್ಟಿದ್ದಾರೆ, ಇದ್ದದರಿಂದ ಯೇಸು ಕ್ರಿಸ್ತರು ಬಂದಿದ್ದಾರೆ, ಅಪೋಸ್ತಲರು ಬೋಧನೆ ಮಾಡಿದ್ದಾರೆ, ಕೊನೆಯದಾಗಿ ಸತ್ಯವೇದ ಗ್ರಂಥವನ್ನು ಸಂಪೂರ್ಣವಾಗಿ ಬರೆಸಿ ಎಲ್ಲರಿಗೂ ತಲುಪುವಂತೆ ಮಾಡಿದ್ದಾರೆ. ಟೋಟಲ್ ಭೂಲೋಕದಲ್ಲಿದ್ದಂತ ಪ್ರತಿ ದೇಶದಲ್ಲಿ ಸತ್ಯವೇದ ಗ್ರಂಥವು ತಲುಪುವಂತೆ. ಯಾಕೆ ತಲುಪಬೇಕು? ಪ್ರತಿಯೊಬ್ಬರು ರಕ್ಷಣೆ ಹೊಂದಬೇಕು, ದೇವರ ಉದ್ದೇಶ. ದೇವರ ವಾಕ್ಯ ತಲುಪಿದರೆ ತಾನೇ ದೇವರ ವಾಕ್ಯವನ್ನ ಓದಬೇಕು, ತಿಳ್ಕೊಳ್ಬೇಕು. ಅದಕ್ಕೆ ಎಲ್ಲರ ಬಳಿಯಲ್ಲಿ ದೇವರು ಸತ್ಯವೇದ ಗ್ರಂಥವನ್ನ ಮುಟ್ಟುವಂತೆ ಮಾಡಿದ್ದಾರೆ. ಎಲ್ಲಾ ದೇಶಗಳಲ್ಲಿ ಇದೆ ಪ್ರಿಯರೇ. ಅನೇಕ ಭಾಷೆಗಳಲ್ಲಿ ಸತ್ಯವೇದ ಗ್ರಂಥ ಬರೆಯಲ್ಪಟ್ಟಿದೆ, ಅನೇಕ ಭಾಷೆಯಲ್ಲಿ. ಯಾಕೆಂತ ನೋಡುವಾಗ ನರಕ ಎನ್ನುವಂಥದ್ದು, ಸ್ವರ್ಗ ಎನ್ನುವಂಥದ್ದು ಇದ್ದದರಿಂದ ದೇವರು ಬರೆಸಿದ್ದಾರೆ. ಯಾಕೆಂದ್ರೆ ಪ್ರತಿಯೊಬ್ಬರು ಕೂಡ ದೇವರ ಬಳಿಗೆ ಸೇರ್ಬೇಕು ಅಂತ ಹೇಳಿ. ಮತ್ತಾಯನ್ ಬರೆದ ಸುವಾರ್ತೆ 25ನೇ ಅಧ್ಯಾಯ 34ನೇ ವಚನವನ್ನು ನಾವು ನೋಡೋಣ ಪ್ರಿಯರೇ. 25ನೇ ಅಧ್ಯಾಯ 34ನೇ ವಚನವನ್ನು ಮತ್ತಾಯನ್ ಬರೆದ ಸುವಾರ್ತೆ. ಹೌದು.
ಆಗ ಅರಸನು ತನ್ನ ಬಲಗಡೆಯಲ್ಲಿ ಇರುವವರಿಗೆ, ನನ್ನ ತಂದೆಯ ಆಶೀರ್ವಾದ ಹೊಂದಿದವರೇ ಬನ್ನಿರಿ, ಲೋಕಾದಿಯಿಂದ ನಿಮಗೋಸ್ಕರ ಸಿದ್ಧ ಮಾಡಿದ ರಾಜ್ಯವನ್ನು ಸ್ವಾಸ್ಥ್ಯವಾಗಿ ತೆಗೆದುಕೊಳ್ಳಿರಿ. ನಾನು ಹಸಿದಿದ್ದೆನು. ಸಾಕು, ಗಮನಿಸ್ಬೇಕು ಪ್ರಿಯರೇ. ಆಗ ಅರಸನು ತನ್ನ ಬಲಗಡೆಯಲ್ಲಿರುವವರಿಗೆ, ನನ್ನ ತಂದೆಯ ಆಶೀರ್ವಾದ ಹೊಂದಿದವರೇ ಬನ್ನಿರಿ, ಲೋಕಾದಿಯಿಂದ ನಿಮಗೋಸ್ಕರ ಸಿದ್ಧವಾದ ರಾಜ್ಯವನ್ನ ಸ್ವಾಸ್ಥ್ಯವಾಗಿ ತೆಗೆದುಕೊಳ್ಳಿರಿ. ಸಿದ್ಧವಾದ ರಾಜ್ಯವನ್ನು ತೆಗೆದುಕೊಳ್ಳಿರಿ ಅಂದ್ರೆ ಭೂಮಿಯ ಮೇಲೆ ದೇವರ ರಾಜ್ಯ ಸ್ಥಾಪನೆಯಾಗಿದೆ. ಈ ರಾಜ್ಯದಲ್ಲಿ ದೇವರ ಒಂದು ಪರಲೋಕವನ್ನ ನಾವು ಸಂಪಾದನೆ ಮಾಡ್ಕೊಳ್ಬೇಕಾದ್ರೆ ಇಲ್ಲ, ಈ ರಾಜ್ಯದಲ್ಲಿ ಅಂದ್ರೆ ಈ ಲೋಕದಲ್ಲಿ ಮೊದಲನೇದಾಗಿ ಸೇರಿಸಲ್ಪಟ್ಟು ಆಮೇಲೆ ದೇವ್ರಿಗೋಸ್ಕರ ಪ್ರಯಾಸ ಪಟ್ಟಾಗ ಅವರೆಲ್ಲರಿಗೂ ಸಿಗುವಂತದ್ದು ಪರಲೋಕ. ಅವರೆಲ್ಲರಿಗೂ ಅಂದ್ರೆ ದೇವ್ರಿಗೋಸ್ಕರ ನೀತಿಯಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ, ನಿಷ್ಠೆಯಿಂದ ಯಾರು ಜೀವಿಸ್ತಾರೋ, ನಂಬಿಕೆಯಿಂದ ಯಾರು, ದೃಢವಾದ ನಂಬಿಕೆಯಿಂದ ಯಾರು ಜೀವಿಸ್ತಾರೋ ಅವರೆಲ್ಲರಿಗೂ ಪರಲೋಕ ಇದೆ. ಅವರೆಲ್ಲರಿಗೂ ಪರಲೋಕದಲ್ಲಿ ಒಂದು ಉನ್ನತ ಸ್ಥಾನವನ್ನು ಪಡ್ಕೊಳ್ತಾರಂತೇಳಿ. ಕತೆ ಇದ್ರೆ ಇಷ್ಟೆಲ್ಲ ಶ್ರದ್ಧೆಯಿಂದ ಬರೆಸ್ತಾ ಇರ್ಲಿಲ್ಲ. ಕಥೆಯಾಗಿದ್ರೆ ಶ್ರದ್ಧೆಯಿಂದ ಬರೆಸ್ತಾ ಇರ್ಲಿಲ್ಲ. ವಚನ ಎಲ್ಲಿ ಕೂಡ ನೋಡಿ ಪ್ರಿಯರೇ, ಎಷ್ಟು ಅದ್ಭುತವಾಗಿರುತ್ತೆ ಜ್ಞಾನ. ಯಾಕೆಂದ್ರೆ ಪ್ರಿಯರ ದೇವ್ರ ಮಕ್ಕಳಿರ, ಸ್ವರ್ಗ ಎನ್ನುವಂಥದ್ದು, ನರಕ ಎನ್ನುವಂಥದ್ದು, ಅಂದ್ರೆ ಪರಲೋಕ ಎನ್ನುವಂಥದ್ದು, ಯಾತನೆ ಪಡುವಂತ ಸ್ಥಳ ಎನ್ನುವಂಥದ್ದು ಇದ್ದದರಿಂದ ಬರೆಸಿದ್ದಾರೆ. ಇದ್ದದರಿಂದ ಸತ್ಯವೇದ ಗ್ರಂಥವನ್ನು ಕೊಟ್ಟಿದ್ದಾರೆ. ಭಕ್ತರ ಮೂಲಕ ಬೋಧನೆ ನಡೀತಾ ಇದ್ದಾರೆ. ಇದರಲ್ಲೇ 41ನೇ ವಚನ ನೋಡಿ, 41ನೇ ವಚನ, ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ 41ನೇ ವಚನ. ಆಮೇಲೆ ಆತನು ಎಡಗಡೆಯಲ್ಲಿರುವವರಿಗೆ, ಶಾಪಗ್ರಸ್ತರೇ, ನನ್ನನ್ನು ಬಿಟ್ಟು ಪಿಶಾಚನಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವ ನಿತ್ಯ ಬೆಂಕಿಯೊಳಕ್ಕೆ ಹೋಗಿರಿ. ಆಮೇಲೆ ಆತನು ಎಡಗಡೆಯಲ್ಲಿರುವವರಿಗೆ, ಶಾಪಗ್ರಸ್ತರೇ, ನನ್ನನ್ನು ಬಿಟ್ಟು ಪಿಶಾಚನಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವ ನಿತ್ಯ ಬೆಂಕಿಯೊಳಕ್ಕೆ ಹೋಗಿರಿ. ನಿತ್ಯ ಬೆಂಕಿಯೊಳಕ್ಕೆ. 34ನೇ ವಚನದಲ್ಲಿ ನೋಡುವಾಗ, ಪರಲೋಕವನ್ನ ಸ್ವಾತಂತ್ರಿಸಿಕೊಳ್ರಿ, ಪರಲೋಕ ರಾಜ್ಯವನ್ನು. ಲೋಕಾದಿಯಿಂದ, ಲೋಕ ಹುಟ್ಟಿದ್ದು ಮೊದಲುಗೊಂಡು ಇಂದಿನವರೆಗೆ ಏನ್ರಿ ಅದೇ ಹೇಳ್ತಾರೆ ನೋಡಿ ಒಂದ್ಸರಿ, ನನ್ನ ತಂದೆಯ ಆಶೀರ್ವಾದ ಹೊಂದಿದವರೇ ಬನ್ನಿರಿ, ಲೋಕಾದಿಯಿಂದ ನಿಮಗೋಸ್ಕರ ಸಿದ್ಧ ಮಾಡಿದ ರಾಜ್ಯವನ್ನ ಸ್ವಾಸ್ಥ್ಯವಾಗಿ ತೆಗೆದುಕೊಳ್ಳಿರಿ. ಪರಲೋಕವನ್ನ ತೆಗೆದುಕೊಳ್ಳಿರಿ ಅಂದ್ರೆ ಪರಲೋಕದಲ್ಲಿ ನೀವು ಸ್ವತಂತ್ರಿಸಿಕೊಳ್ರಿ ಅಂತ ಹೇಳಿ. ಅಲ್ಲಿ ಅದ್ಭುತ ಪ್ರಿಯರೇ, ಅದ್ಭುತ ಅಂದಾಗ ಈ ಲೋಕವನ್ನೇ ನೋಡಿ ಎಷ್ಟು ಅದ್ಭುತವಾಗಿದೆಯೋ ಗಮನಿಸ್ರಿ. ಇಂಥ ಲೋಕ ಮತ್ತೆ ಪರಲೋಕ ನೋಡುವಾಗ ಎಷ್ಟು ಚೆನ್ನಾಗಿರುತ್ತೆ. ಸ್ವರ್ಗ ಅಂತಾರೆ. ಇವಾಗ ನೋಡಿ, ಕೆಲವರು ವಿಡಿಯೋಗಳು ಮಾಡ್ತಾರೆ. ವಿಡಿಯೋಗಳು ಯಾವ್ದು ವಿಡಿಯೋಗಳು ಮಾಡ್ತಾರಪ್ಪ ಅಂದ್ರೆ, ಈ ಬೆಟ್ಟಗಳಿರುತ್ತಲ್ಲ, ಬೆಟ್ಟಗಳಂದ್ರೆ ಈ ಊಟಿ ಕಡೆ, ಇಲ್ಲಾಂದ್ರೆ ಕೊಡೈಕೆನಾಲ್, ಇಲ್ಲಾಂದ್ರೆ ಮುನ್ನಾರ್, ನಮ್ಮ ಕರ್ನಾಟಕದಲ್ಲಿ ಚಾರ್ಮುಡಿ ಘಾಟ್ ಹೋಗುವಾಗ, ಇಲ್ಲಾಂದ್ರೆ ಚಿಕ್ಕಮಂಗಳೂರು, ನಮ್ಮ ಕರ್ನಾಟಕದಲ್ಲಿ ಕೂಡ ಅಲ್ಲೆಲ್ಲಿ ಒಳ್ಳೆ ಒಳ್ಳೆ ಪ್ಲೇಸ್ ಇರುತ್ತಲ್ಲ. ಒಳ್ಳೆ ಒಳ್ಳೆ ಪ್ಲೇಸ್ ಅಂದಾಗ ಸ್ವಲ್ಪ ಮಳೆ ಬರುವಂತ ಸಮಯದಲ್ಲಿ ಆ ಮೇಘಗಳು ಏನ್ರಿ, ಮೇಘಗಳು ಸ್ವಲ್ಪ ಗುಡ್ಡದಲ್ಲಿ ಹಿಂಗ್ ಹೋಗ್ತಾ ಇರುತ್ತೆ. ಆ ಹೋಗುವಂತ ಸಮಯದಲ್ಲಿ ಅದ್ಭುತವಾದಂತ ಒಂದು ಅನುಭವ, ಅದ್ಭುತವಾದಂತ ಅನುಭವ ಆಗುವಾಗ ಈ ಮನುಷ್ಯ ಅಂತಾನೆ ಸ್ವರ್ಗ ಅಂತಾನೆ. ಹೇಗಂತಾನೆ, ಇದು ಸ್ವರ್ಗಪ್ಪ ಅಂತಾನೆ. ಅವ್ನು ಹೇಳೋದು ನೋಡಿದ್ರೆ ನಾವು ಕೂಡ ಒಂದ್ಸರಿ ನೋಡಿ ಬರೋಣ ಅಂದ್ಬಿಡಿಸ್ತದೆ. ಅಂದ್ರೆ ವಿಡಿಯೋ ಕೂಡ ಅಷ್ಟು ಚೆನ್ನಾಗಿ ತೆಗೆದಿರ್ತಾರೆ ಅವರು, ತುಂಬಾ ನೀಟಾಗಿ. ಮೇಲೆ ಒಂದು ಡ್ರೋನ್ ಕೂಡ ಆರಿಸಿ ನೀಟಾಗಿ ತೆಗಿತಾರೆ, ಒಳ್ಳೆ ಕ್ಯಾಮ್ರಾಯಿಂದ.
ಆಮೇಲೆ ಕೆಲವರು ಬೈಕಲ್ಲಿ ಸವಾರಿ ಮಾಡ್ತಾ ಇರ್ತಾರೆ, ಬೈಕಲ್ಲಿ ಪ್ರಯಾಣ ಮಾಡಿ ಎಲ್ಲ ತೋರಿಸ್ತಾ ಇರ್ತಾರೆ. ಬಾಬು ಎಷ್ಟು ಚೆನ್ನಾಗಿದೆಪ್ಪ, ಸ್ವರ್ಗದಲ್ಲಿ ನಾವು ಹೋಗ್ ಬಂದಂಗಿದೆಪ್ಪ ಅಂತ ಹೇಳ್ತಾರೆ. ಅಂದ್ರೆ ಸ್ವರ್ಗ ಏನಂತ ಒಂದ್ ಕಡೆ ಇದೆ, ಆದ್ರೆ ಅದು ಎಲ್ಲಿಲ್ಲ ಇಲ್ಲೇ ಇದೆ ಅಂತ ಹೇಳ್ತಾರೆ ಇವರು. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಭೂಲೋಕದಲ್ಲಿ ಇಷ್ಟು ಅದ್ಭುತವಾಗಿರುವಾಗ ಸ್ವರ್ಗ ಇನ್ನು ಯಾವ ರೀತಿ ಇರುತ್ತೋ ಒಂದ್ಸರಿ ಊಹೆ ಮಾಡ್ಕೊಳ್ಳಿ ಪ್ರೇರೆ. ಭೂಲೋಕದಲ್ಲೇನೆ ಇಷ್ಟು ಅದ್ಭುತವಾಗಿ ಸೃಷ್ಟಿ ಮಾಡಿರುವಾಗ ದೇವರು ಭೂಲೋಕವನ್ನ, ಸ್ವರ್ಗವು ಇನ್ನು ಯಾವ ರೀತಿ ಇರುತ್ತೆ ನೀವು ಒಂದ್ಸರಿ ಆಲೋಚನೆ ಮಾಡಿ. ಅದು ಅದಕ್ಕೆ ನಾಶವಿಲ್ಲ, ಅದಕ್ಕೆ ಪರಲೋಕಕ್ಕೆ ನಾಶವಿಲ್ಲ, ಸ್ವರ್ಗಕ್ಕೆ ನಾಶವಿಲ್ಲ. ಉನ್ನತವಾದದ್ದು, ಶ್ರೇಷ್ಠವಾದದ್ದು, ಅದ್ಭುತವಾದದ್ದು, ಅಷ್ಟು ಅದ್ಭುತವಾದಂತ ಲೋಕದ್ದು. ಕೆಲವು ಪಟ್ಟಣಗಳಿರ್ತಾರೆ, ಈ ಅಮೆರಿಕ ಬೇರೆ ದೇಶಗಳಿಗೆ ಹೋಗ್ತಾರಲ್ಲ, ಒಂದು ದೊಡ್ಡ ಸ್ವರ್ಗದ ತರ ಇವ್ರು ಫೀಲ್ ಆಗ್ತಾ ಇರ್ತಾರೆ, ಇದೇ ಸ್ವರ್ಗಪ್ಪ ನಮ್ಗೆ ಅಂತ ಹೇಳಿ. ಇದು ಭೂಲೋಕ. ಭೂಲೋಕದಲ್ಲೇ ಇಷ್ಟು ಸ್ವರ್ಗದ ವಾತಾವರಣ ಇದೆ ಅಂತೇಳಿ ಇವ್ರು ಫೀಲ್ ಆಗುವಾಗ, ನಿಜವಾಗ್ಲೂ ಸ್ವರ್ಗದಲ್ಲಿ ಹಿಂಗಿರುತ್ತೆ ರೀ. ಅದನ್ನ ಪಡಿಬೇಕಾದ್ರೆ ನಾವು ಹೀಗೆ ಹೋಗಂಗಿಲ್ಲ, ಸತ್ ಮೇಲೆ ಡುಬುಕ್ ಅಂತೇಳಿ ಹೋಗಂಗಲ್ಲ. ಅದಕ್ಕೊಂದು ಪ್ರತ್ಯೇಕವಾದಂತ ಸಮಯ ಇದೆ, ಅದಕ್ಕೂ ಒಂದು ಪ್ರತ್ಯೇಕವಾದಂತ ಏನ್ರಿ ಆ ವೈಭವ. ನಾವು ಪರಲೋಕಕ್ಕೆ ಹೆಜ್ಜೆ ಹಾಕುವಾಗ ಎಷ್ಟು ವೈಭವದಿಂದ ಹೋಗ್ತೀವಿ ಗೊತ್ತಾ. ಎರಡನೇ ಆಗಮನದಲ್ಲಿ, ಅಂದ್ರೆ ಯೇಸು ಕ್ರಿಸ್ತರ ಎರಡನೇ ಆಗಮನದಲ್ಲಿ ಎಲ್ಲಾರ್ಗೂ ಮಹಿಮೆ ಶರೀರ ಕೊಡಲ್ಪಡುತ್ತೆ. ಭಕ್ತರಿಗೆ, ಎಲ್ಲರಿಗೆ ಅಂದ್ರೆ ಭಕ್ತರಿಗೆ, ಎಲ್ಲಾ ನೀತಿವಂತರಿಗೆ ಮಹಿಮೆ ಶರೀರ ಕೊಡಲ್ಪಡುತ್ತೆ. ಅವರೆಲ್ಲರೂ ನಮ್ಮ ಜೊತೆಯಲ್ಲಿ ಯೇಸು ಕ್ರಿಸ್ತರು ಎಲ್ಲರೂ ಒಗ್ಗಟ್ಟಾಗಿ, ಯೇಸು ಕ್ರಿಸ್ತರು ಪವಿತ್ರಾತ್ಮರು ಇರ್ತಾರೆ, ಕೋಟ್ಯಾನು ಕೋಟಿ ದೇವದೂತರು ಇರ್ತಾರೆ, ಒಗ್ಗಟ್ಟಾಗಿ ದೇವ್ರ ಬಳಿಗೆ ಹೋಗ್ಬೇಕು. ತಂದೆ, ಇಷ್ಟು ಜನನ್ನ ನಾನು ನಿಮ್ಗೋಸ್ಕರ ಬೆಳೆಸಿದ್ದೀನಿ ಅಂತೇಳಿ ಯೇಸು ಕ್ರಿಸ್ತರು ತಂದೆಯಾದ ದೇವರಿಗೆ ಹೇಳುವಾಗ, ಎಲ್ಲಾ ಮಹಿಮೆ ಶರೀರವನ್ನು ಧರಿಸಿಕೊಂಡಿರುತ್ತ ಎಲ್ಲಾ ಮಕ್ಕಳನ್ನು ದೇವ್ರು ನೋಡುವಾಗ, ಬನ್ನಿ ಮಕ್ಕಳಿರ, ನಿಮ್ಮೆಲ್ಲರಿಗೂ ಸ್ಥಳವನ್ನು ಸಿದ್ಧವಾಗಿದೆ, ನಿಮ್ಮೆಲ್ಲರಿಗೂ ಸ್ಥಳವನ್ನು ಸಿದ್ಧವಾಗಿದೆ ಅಂತೇಳಿ. ಅಂದ್ರೆ ಅಲ್ಲಿ ಸ್ಥಳ, ಆ ಸ್ಥಳಕ್ಕೆ ಸೇರಿಸೋದಕ್ಕೆ ಯಾರಿರ್ತಾರೆ ನಮ್ಮ ಜೊತೆಯಲ್ಲಿ? ದೇವದೂತರು ಇರ್ತಾರೆ. ತಂದೆಯಾದ ದೇವರು ನೋಡ್ತಾರೆ, ಅವ್ರ ಬಳಿಯಲ್ಲಿ ಹೋದ ಮೇಲೆ ಎಲ್ಲೆಲ್ಲಿ ಸ್ಥಳಕ್ಕೆ ಸೇರಿಸ್ಬೇಕು ಅಲ್ಲಿ ಸೇರಿಸ್ತಾರೆ ಒಟ್ಟಿನಲ್ಲಿ, ಅಲ್ಲಿ ಶಾಶ್ವತವಾಗಿ. ಅದಕ್ಕೆ ಯೇಸು ಕ್ರಿಸ್ತರು ಹೇಳ್ತಾರೆ, ಯೋಹಾನ್ ಬರೆದ ಸುವಾರ್ತೆಯಲ್ಲಿ ನಾವು ಗಮನಿಸುವಾಗ, ಯೋಹಾನನ ಬರೆದ ಸುವಾರ್ತೆ 14ನೇ ಅಧ್ಯಾಯ 1ನೇ ವಚನದಿಂದ ನಾವು ನೋಡೋಣ. 14ನೇ ಅಧ್ಯಾಯ, ನಾನೇ ಓದ್ತೀನಿ, ಸಮಯ ಆಯ್ತು. 14ನೇ ಅಧ್ಯಾಯ 1ನೇ ವಚನದಿಂದ, ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅವೇ ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೆನು, ನಿಮಗೆ ಸ್ಥಳವನ್ನು ಸಿದ್ಧ ಮಾಡೋದಕ್ಕೆ ಹೋಗುತ್ತೇನಲ್ಲ. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಯಾಕೆಂದ್ರೆ ನಾನಿರುವ ಸ್ಥಳದಲ್ಲಿ ನೀವಿರ್ಬೇಕು. ಯಾರಿರುವಂತ ಸ್ಥಳದಲ್ಲಿ ಇರ್ಬೇಕಂತೆ? ಯೇಸು ಸ್ವಾಮಿ ಇರುವಂತ ಸ್ಥಳದಲ್ಲಿ ನೀವಿರ್ಬೇಕು. ಅಂದ್ರೆ ಪ್ರಭು ಹೇಳ್ತಾರೆ, ನಾನಿರುವಂತ ಸ್ಥಳದಲ್ಲಿ ನೀವಿರ್ಬೇಕು ಅಷ್ಟೇ, ಮತ್ತೆ ಎಲ್ಲಿಗೂ ಹೋಗಂಗಿಲ್ಲ, ಎಲ್ಲಿಗೂ ಹೋಗಂಗಿಲ್ಲ. ನಾನಿರುವಂತ ಸ್ಥಳ ಅಂದ್ರೆ ಯೇಸು ಸ್ವಾಮಿ ಇರುವಂತ ಸ್ಥಳ ಹಿಂಗಿರುತ್ತೆ ಹೇಳಿ, ಲೆಕ್ಕ ಹಾಕಿ ಒಂದ್ಸರಿ. ಮತ್ತೆ ಎಲ್ಲಿಗೂ ಕಳ್ಸಲ್ಲ ಪ್ರೇರೆ. ನಾನಿರುವಂತ ಸ್ಥಳ ಅಂದ್ರೆ ಯೇಸು ಪ್ರಭು ಇರುವಂತ ಸ್ಥಳದಲ್ಲಿ ನಮ್ಮನ್ನು ಸೇರಿಸ್ಕೊಳ್ತಾರಂತೆ. ಅಂದ್ರೆ ಈ ವಚನದ ಪ್ರಕಾರ ನೋಡುವಾಗ ಏನ್ರಿ, ಈ ಕತೆ ಅನಿಸುತ್ತಾರೆ, ಕತೆ ಅನಿಸ್ತಾ ಇದೆ ಅಂದ್ರೆ ಇವ್ರ ಮೈಂಡ್ ಅಲ್ಲಿ ಏನಾದ್ರು ಏನ್ರಿ, ಮೈಂಡ್ ಏನಾಗಿದೆ ರೀ? ಆ ತಲೆ ಏನಾಗಿದೆ? ತಲೆಯಲ್ಲಿ ಮಣ್ಣು ತುಂಬಿಕೊಂಡಿದ್ಯಾ? ಇಲ್ಲಿ ಲೋಕವನ್ನು ನೋಡಿದ್ರೆ ಅರ್ಥ ಆಗ್ತಾ ಇಲ್ವಾ? ಈ ಲೋಕವನ್ನ ಅಂದ್ರೆ ಆಕಾಶವನ್ನು ನೋಡಿದ್ರೆ ಅರ್ಥ ಆಗಲ್ವಾ ದೇವರ ಕೃಪೆ ಎಂತದಂತೇಳಿ? ಈ ಲೋಕದಲ್ಲಿ ಕೆಲಸವನ್ನು ನೋಡಿದಾಗ ಅರ್ಥ ಆಗ್ತಾ ಇಲ್ವಾ?
ಗಾಳಿಯನ್ನು, ನೀರನ್ನು, ಮಳೆಯನ್ನು, ಬಿಸಿಲನ್ನು, ತಿನ್ನುವಂತ ವಿಧ ವಿಧವಾದಂತ ಆಹಾರ ಪದಾರ್ಥಗಳನ್ನು ಇವೆಲ್ಲ ನೋಡುವಾಗ ಅರ್ಥ ಆಗ್ತಾ ಇಲ್ವ ಪ್ರಿಯರು? ಇವ್ರಿಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ ಅರ್ಥ ಆಗ್ತಾ ಇಲ್ಲ ಅಂತ ನೋಡುವಾಗ ಅವರ ಮನೋನೇತ್ರಗಳು ಮಂಕಾಗಿವೆ. ಆದರೆ ಪ್ರಿಯರಾದ ದೇವರ ಮಕ್ಕಳಿರ, ನಿಮ್ಮೆಲ್ಲರ ಮನೋನೇತ್ರಗಳು ಬೆಳಗಿದೆಯಲ್ವಾ, ಅದು ಅದ್ಭುತ. ಇನ್ನು ಪ್ರತಿನಿತ್ಯ ಇನ್ನು ಹೆಚ್ಚಾಗಿ ನೀವು ವಾಕ್ಯದ ಸಹವಾಸದಲ್ಲಿರ್ಬೇಕು, ವಾಕ್ಯದ ಧ್ಯಾನದಲ್ಲಿರ್ಬೇಕು, ಹೆಚ್ಚಾಗಿ ಕಲಿಬೇಕು. ಯಾಕಂದ್ರೆ ಈ ಲೋಕ ಗತಿಸಿ ಹೋಗುತ್ತಂತಿರುತ್ತೆ, ಈ ಲೋಕ ನಾಶವಾಗುತ್ತಂತಿರುತ್ತೆ. 1ನೇ ಶತಮಾನದಲ್ಲಿ ಪ್ರಭು ಹೇಳಿದ್ದಾರೆ, ನಾನು 2ನೇ ಆಗಮನದಲ್ಲಿ ಮತ್ತೆ ಬರ್ತೀನಿ, ನಾನು ಬರ್ತೀನಿ, ಬಂದು ನಿಮ್ಮನ್ನ ಕರೆದುಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಅವ್ರು ಬರೋದಕ್ಕಿಂತ ಮುಂಚಿತವಾಗಿ ಕೆಲವು ಸೂಚನೆಗಳೇನು, ಅಲ್ಲಲ್ಲಿ ಯುದ್ಧಗಳಾಗುತ್ತೆ ಅಂತ ಹೇಳ್ತಾರೆ, ಅಲ್ಲಲ್ಲಿ ಬರ ಬರುತ್ತಂತ ಹೇಳ್ತಾರೆ, ಹೌದಲ್ವಾ? ಯುದ್ಧಗಳು ಆಗುತ್ತೆ, ಅಲ್ಲಲ್ಲಿ ಬರ ಬರುತ್ತೆ, ಭೂಕಂಪಗಳಾಗತ್ತೆ, ಅಂಟು ರೋಗಗಳು ಬರುತ್ತೆ. ಅಂದ್ರೆ 1ನೇ ಶತಮಾನದಲ್ಲಿ ಮುಂಚಿತವಾಗಿ ಹೇಳಿದ್ದಾರಾ ಹೇಳಿಲ್ವಾ? ಹೇಳಿರೋ ಪ್ರಕಾರ ನಡೀತಾ ಇದೆಯಾ ಇಲ್ವಾ? ಯುದ್ಧಗಳಂದ್ರೆ ಬಿಟ್ಬಿಡೋಣ, ಯಾಕಂದ್ರೆ ಅದು ನೋಡಿ, ಒಂದು ರೀತಿಯಲ್ಲಿ ಟೋಟಲ್ ಪ್ರಪಂಚ ದೇಶದಲ್ಲಿ ಎಲ್ಲ ಕಡೆ ಯುದ್ಧಗಳು, ಜನರ ಮೇಲೆ ಜನರು, ರಾಜ್ಯದ ಮೇಲೆ ರಾಜ್ಯ, ಆಮೇಲೆ ಅಲ್ಲಲ್ಲಿ ಭೂಕಂಪಗಳಾಗ್ತವೆ, ಬರ ಬರುತ್ತೆ. ನೋಡಿ, ನಮ್ಮ ಕರ್ನಾಟಕದಲ್ಲಿ ವಾರ್ತೆಗಳು, ಭವಿಷ್ಯತ್ ದಿನಗಳಲ್ಲಿ ಬರ ಬರ್ತಾ ಇದೆ, ನಮ್ಮ ದಿನಗಳಲ್ಲಿ ಬಹಳ ಬರ ಇರುತ್ತೆ. ಯಾಕಂದ್ರೆ ಮಳೆ ಬರಲ್ಲ, ಮಳೆ ಬಂದಿಲ್ಲಪ್ಪ ಅಂದ್ರೆ ನಮ್ಗೆ ದವಸ ಧಾನ್ಯಗಳು ಸಿಗಲ್ಲ. ಮತ್ತೆ ಏನ್ ಮಾಡೋಣ? ಮತ್ತೆ ದವಸ ಧಾನ್ಯಗಳು ಬೇಕಲ್ವಾ? ಮಳೆ ತರ್ಸಕ್ ಆಗತ್ತಂದ್ರೆ ಏನ್ ತರ್ಸಕ್ ಆಗುತ್ತೆ ಇವರಿಗೆ? ದೇವರು ಉಂಟು ಮಾಡಿರುವಂತದ್ದನ್ನ ಇವ್ರು ಬಳಸ್ಕೊಳ್ತಾರೆ ವಿನಃ ಗಾಳಿ, ಮಳೆ, ಬಿಸಿಲು ತರ್ಸಕ್ ಆಗತ್ತಂತ ನೋಡುವಾಗ ಇದು ಇವ್ರ ಕೈಯಿಂದ ಆಗಲ್ಲ ರೀ. ಅದು ದೇವ್ರ ಕೆಲ್ಸ, ದೇವ್ರು ಮಾಡ್ತಾ ಇದ್ದಾರೆ. ದೇವರು ತಮ್ಮ ಕೃಪೆ ಮೂಲಕ ಮಾಡುವಂತದ್ದು. ಅದಕ್ಕೆ ಈ ಲೋಕದಲ್ಲಿ ನಾವು ಬದುಕಿದ್ದೀವಿ. ಆಲೋಚನೆ ಮಾಡಿ ಪ್ರಿಯರಾದ ದೇವ್ರ ಮಕ್ಕಳಿರ, ತಂದೆಯಾದ ದೇವರಿದ್ದಾರೆ, ದೇವದೂತರು ಇದ್ದಾರೆ, ದೇವರು ಪರಲೋಕದಲ್ಲಿದ್ದಾರೆ. ಅನೀತಿವಂತರಿಗೋಸ್ಕರ, ಸೈತಾನನಿಗೋಸ್ಕರ ಬೆಂಕಿಕೊಂಡ ಸಿದ್ಧವಾಗಿದೆ. ಅವನ ಮಾತಿಗೆ ಯಾರು ಒಳಪಡ್ತಾರೋ, ಅವನಿಗೆ ಯಾರು ಒಳಪಡ್ತಾರೋ, ದೇವರನ್ನ ಬಿಟ್ಟು ಯಾರು ಜೀವಿಸ್ತಾರೋ ಪ್ರತಿಯೊಬ್ಬರಿಗೆ ನರಕ ಇದೆ. ದೇವರನ್ನ ಯಾರು ನಂಬುತ್ತಾರೋ, ನಂಬಿ ಯಾರು ವಿಧೇಯರಾಗ್ತಾರೋ, ಯಥಾರ್ಥವಾಗಿ ಯಾರು ಜೀವಿಸ್ತಾರೋ ಅವರಿಗೆ ಪರಲೋಕ ಇದೆ. ಪರಲೋಕದಲ್ಲಿ ದೇವರ ಬಳಿಗೆ ನಾವು ಸೇರ್ಬೇಕಂದಾಗ ಪ್ರಿಯರಾದ ದೇವರ ಮಕ್ಕಳಿರ, ಖಂಡಿತವಾಗಿ ಯಥಾರ್ಥರಾಗಿ, ಭಕ್ತರಾಗಿ, ನೀತಿವಂತರಾಗಿ ಜೀವಿಸ್ಬೇಕಂತಾರೆ. ಇಲ್ಲಿ ವೇಷಧಾರಿಗಳಾಗಿದ್ರೆ ತುಂಬಾ ಜನ ವೇಷಧಾರಿಗಳಂದ್ರೆ ತುಂಬಾ ಜನ ಹೇಗಿರ್ತಾರೆ ಗೊತ್ತಾ? ಅಂದ್ರೆ ಭಕ್ತರ ಮಧ್ಯದಲ್ಲಿ ವೇಷಧಾರಿಗಳು. ನಮ್ಗೆ ಪರಲೋಕ ಬೇಕು ಅಂತೇಳಿ ಬರ್ತಾರೆ, ನಮ್ಗೆ ನಿತ್ಯ ಲೋಕ ಬೇಕು ಅಂತೇಳಿ ಬರ್ತಾರೆ ಏನ್ರಿ, ಚರ್ಚಿಗೆ ಹೋಗ್ತಾರೆ, ಆರಾಧನೆ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಕಾಣಿಕೆ ಕೊಡ್ತಾರೆ, ಮತ್ತೆ ಲೋಕದ ರೀತಿಯಲ್ಲಿ ಜೀವಿಸ್ತಾರೆ. ಲೋಕದ ರೀತಿಯಲ್ಲಿ ಜೀವಿಸಿದಾಗ ಏನನ್ನ ಕಳೆದುಕೊಳ್ತಾರೆ ಗೊತ್ತಾ? ಪರಲೋಕವನ್ನ ಕಳೆದುಕೊಳ್ತಾರೆ. ಏನನ್ನ ಕಳೆದುಕೊಳ್ತಾರೆ? ಪರಲೋಕವನ್ನು. ಪ್ರಿಯರಾದ ದೇವರ ಮಕ್ಕಳಿರ, ಪರಲೋಕವನ್ನ ನಾವು ಪಡ್ಕೊಳ್ಬೇಕಾದ್ರೆ ಏನ್ರಿ, ದೇವರ ಚಿತ್ತವನ್ನ ನೆರವೇರಿಸ್ಬೇಕಂತ ಹೇಳ್ತಾರೆ. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 21, 22ನೇ ವಚನ. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 21ನೇ ವಚನ, 22ನೇ ವಚನವನ್ನು ಓದ್ತೀನಿ. ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡಿರಿ, ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು. ನನ್ನ ತಂದೆಯ ಚಿತ್ತವನ್ನ ನೆರವೇರಿಸ್ಬೇಕು, ನನ್ನ ತಂದೆಯ ಚಿತ್ತವನ್ನ ನೆರವೇರಿಸ್ಬೇಕು. ನನ್ನ ತಂದೆಯ ಚಿತ್ತವನ್ನ ನೆರವೇರಿಸಿದ್ರೆ ಅವರಿಗೆ ಪರಲೋಕದಲ್ಲಿ ಜಾಗ ಇರುತ್ತೆ.
ಪರಲೋಕದಲ್ಲಿ ಜಾಗವನ್ನ ಸಂಪಾದನೆ ಮಾಡ್ಕೋಬೇಕು, ಪರಲೋಕದಲ್ಲಿ ನಾವು ಹೆಜ್ಜೆ ಆಗಬೇಕು ಅಂದಾಗ ಭೂಲೋಕದಲ್ಲಿ ಆತನ ಚಿತ್ತವನ್ನು, ದೇವರ ಚಿತ್ತವನ್ನು ನೆರವೇರಿಸಬೇಕು. ದೇವರ ಚಿತ್ತ ಅಂದ್ರೆ ಏನು? ಮೊಟ್ಟ ಮೊದಲು ದೇವರ ಮನಸ್ಸನ್ನು, ಅಂದ್ರೆ ದೇವರನ್ನ ತಿಳಿದುಕೊಳ್ಬೇಕು ಮೊಟ್ಟ ಮೊದಲು. ಎರಡನೇದಾಗಿ ಮನಸಾಂತರ ಹೊಂದಬೇಕು, ಆಮೇಲೆ ಪಶ್ಚಾತ್ತಾಪ ಪಡಬೇಕು, ನಂತರ ಪಾಪ ಕ್ಷಮಾಪಣೆ ನಿಮಿತ್ತವಾಗಿ ದೀಕ್ಷಾ ಸ್ಥಾನವನ್ನ ಪಡ್ಕೊಳ್ಬೇಕು, ಆ ನಂತರ ಪ್ರತಿನಿತ್ಯ ಪ್ರಾರ್ಥನೆ, ಆರಾಧನೆ, ದೇವರ ಅನ್ಯೋನ್ಯತೆ ಸಹವಾಸ, ಕರ್ತನ ಮೇಜಿನಲ್ಲಿ ಕೈ ಹಾಕುವಂಥದ್ದು, ಆಮೇಲೆ ಸುವಾರ್ತೆ ಮಾಡಬೇಕು, ಕಾಣಿಕೆ ಕೊಡಬೇಕು, ದೇವರ ಪ್ರೀತಿಯನ್ನ ಪರಿಚಯ ಮಾಡಬೇಕು, ನಾವು ಕಷ್ಟಪಡಬೇಕು. ಎಲ್ಲಿ ತನಕ? ಕಡೇ ತನಕ. ಕೆಲವರು ಮೂಢ ಬೋಧಕರಿದ್ದಾರೆ, ಒಂದು ಸಾರಿ ದೀಕ್ಷಾ ಸ್ಥಾನ ಪಡೆದುಕೊಂಡ್ರೆ ಸಾಕು, ನಾವು ರಕ್ಷಣೆ ಪಡ್ಕೊಂಡ್ ಬಿಟ್ಟಿವಿ, ನಾವು ರಕ್ಷಣೆ ಪಡ್ಕೊಂಡು ಬಿಟ್ಟಿವಿ, ಮತ್ತೆ ಒಂದು ವೇಳೆ ನಮ್ಮ ಜೀವನದಲ್ಲಿ ಪಾಪ ನಡೆದ್ರೆ ತೊಂದರೆ ಏನು ಇಲ್ಲ, ಖಂಡಿತವಾಗಿ ಸ್ವರ್ಗಕ್ಕೆ ಹೋಗ್ತೀವಿ ಅಂತೇಳಿ ಮೂಢ ಬೋಧನೆಯಲ್ಲಿದ್ದಾರೆ. ರಕ್ಷಣೆ ಮಾರ್ಗದಲ್ಲಿ ಬಂದ ಮೇಲೆ ಕೊನೆ ತನಕ ನಮ್ಮ ಭಕ್ತಿಯನ್ನು ಕಾಪಾಡಿಕೊಳ್ಬೇಕಾಗತ್ತೆ. ನಮ್ಮ ನಂಬಿಕೆಯನ್ನು, ಅಂದ್ರೆ ನಂಬಿಕೆ ಅಂದ್ರೆ ದೇವ್ರ ಕಣ್ಣಿಗೆ ಕಾಣಲ್ಲ, ದೇವ್ರ ಕಣ್ಣಿಗೆ ಕಾಣಲ್ಲ, ಯೇಸು ಕ್ರಿಸ್ತರ ಕಣ್ಣಿಗೆ ಕಾಣಲ್ಲ, ಪರಲೋಕವನ್ನು ನಾವು ನೋಡಿಲ್ಲ, ನರಕವನ್ನು ನಾವು ನೋಡಿಲ್ಲ, ಇದೆ ಅಂತೇಳಿ ನಂಬುವಂಥದ್ದು. ಆ ನಂಬಿಕೆ ದೃಢವಾದ ನಂಬಿಕೆ ಇರಬೇಕು ಕೊನೆ ತನಕ, ಅಂದ್ರೆ ಸಾಯೋ ತನಕ ಆ ದೃಢವಾದ ನಂಬಿಕೆಯಿಂದ ಇರಬೇಕಾಗತ್ತೆ. ದೇವರಿದ್ದಾರೆ, ದೃಢವಾದ ನಂಬಿಕೆ. ಆ ನಂಬಿಕೆಯಲ್ಲಿ ಚಂಚಲ ಬಂಚಲ ಇರಕೂಡುದು, ಗೊಂದಲ ಇರಕೂಡುದು, ಗಲಿಬಿಲಿ ಇರಕೂಡುದು. ದೇವರಿದ್ದಾರೆ, ಹೌದು, ನಮ್ಮ ಎತ್ತ ತಂದೆ ಆತ. ಎಲ್ಲಿದ್ದಾರೆ? ಪರಲೋಕದಲ್ಲಿದ್ದಾರೆ. ಆತ್ಮಿಕವಾಗಿ ನಮ್ಮ ಜೊತೆಯಲ್ಲೂ ಕೂಡ ಇದ್ದಾರೆ. ನಾವು ಸತ್ತರೆ ಪರಲೋಕಕ್ಕೆ ಹೋಗ್ಬೇಕಾದ್ರೆ ಅವ್ರು ಹೇಳಿರೋ ಪ್ರಕಾರ ನಾವು ನಡಿಬೇಕು, ಅವ್ರು ಹೇಳಿರೋ ಪ್ರಕಾರ ನಾವು ನಡಿಬೇಕು, ಶ್ರದ್ಧೆಯಿಂದ ನಡಿಬೇಕು, ಭಕ್ತಿಯಿಂದ. ವೇಷಧಾರಿಗಳಾಗಿ ನಡ್ಕೊಂಡ್ರೆ ನಮ್ಗೆ ಪರಲೋಕದಲ್ಲಿ ಜಾಗ ಇಲ್ಲ ಅಂತೇಳಿ ಇದನ್ನು ಕೂಡ ಅರ್ಥ ಮಾಡಿಕೊಂಡಿರ್ಬೇಕು. ಸುಳ್ಳು ಬೋಧಕರ ಮಾತುಗಳನ್ನು ಕೇಳಿ ಮೋಸ ಹೋಗ್ಬಾರ್ದು. ಯಾಕಂದ್ರೆ ಈ ಕೊನೆ ಕಾಲದಲ್ಲಿ ಇದ್ದೀವಿ ಪ್ರೇರೆ, ವಿಚಿತ್ರವಾದಂತ ಬೋಧನೆ ಬರ್ತಾ ಇದೆ, ಭಯಂಕರವಾದಂತ ಬೋಧನೆಗಳು, ಲೋಕದಲ್ಲಿ ಅನೇಕ ಆಶೆಗಳನ್ನ ಹುಟ್ಟಿಸುವಂತ ಬೋಧನೆಗಳು, ಲೋಕದಲ್ಲಿ ಅನೇಕ ಕೋರಿಕೆಗಳನ್ನು ಹುಟ್ಟಿಸುವಂತ ಬೋಧನೆಗಳು ಬರ್ತಾ ಇದೆ. ಈ ಲೋಕದಲ್ಲಿ ಈ ಲೋಕದಲ್ಲಿ ಶ್ರದ್ಧೆಯಿಂದ, ಭಕ್ತಿಯಿಂದ, ನಿಷ್ಠೆಯಿಂದ ಬದುಕಲೇಬೇಕು ಖಂಡಿತವಾಗಿ. ಯಾಕೆಂದ್ರೆ ನಿತ್ಯ ಜೀವನ ಪಡ್ಕೊಳ್ಬೇಕಾದ್ರೆ ಪ್ರಿಯರ ದೇವ್ರ ಮಕ್ಕಳಿರ, ನಾವು ದೇವ್ರಿಗೋಸ್ಕರ ಏನ್ ಪ್ರಯಾಸ ಪಟ್ಟಿದ್ದೀವಿ, ದೇವ್ರಿಗೋಸ್ಕರ ಏನ್ ಪ್ರಯಾಸ ಪಟ್ಟಿದ್ದೀವಿ, ದೇವ್ರಿಗೋಸ್ಕರ ಏನ್ ಕೆಲಸ ಮಾಡಿದ್ದೀವಿ, ದೇವ್ರಿಗೋಸ್ಕರ ನಮ್ಮ ಮನಸ್ಸನ್ನು ಶುದ್ಧಿ ಮಾಡ್ಕೊಂಡಿದ್ದೀವ, ನಮ್ಮ ಹೃದಯವನ್ನು ಶುದ್ಧಿ ಮಾಡ್ಕೊಂಡಿದ್ದೀವ, ವಾಕ್ಯಗಳನ್ನ ಕೇಳಿದ್ದೀವ, ವಾಕ್ಯಗಳನ್ನ ಪಾಲಿಸಿದ್ದೀವ, ವಾಕ್ಯದಗೋಸ್ಕರ ಪ್ರಯಾಸ ಪಟ್ಟಿದ್ದೀವ, ಅಥವಾ ಈ ಲೋಕದಲ್ಲಿ ಸುಮ್ನೆ ಈ ಕಡೆಯಿಂದ ಕೇಳಿ ಈ ಕಡೆ ಕಿವಿಯಿಂದ ಬಿಟ್ಟಿದ್ದೀವ? ಚೆನ್ನಾಗಿದೆ, ಈ ಸೇವಕರು ಹೇಳ್ತಾ ಇದ್ದಾರೆ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳಿ ಈ ಕಡೆಯಿಂದ ಕೇಳಿ ಈ ಕಡೆಯಿಂದ ಬಿಟ್ರೆ ರಕ್ಷಣೆ ಬರುತ್ತಾ ನಮ್ಗೆ? ಪರಲೋಕ ಪಡ್ಕೊಳ್ತೀವ ನಾವು? ಪರಲೋಕವನ್ನು ನಾವು ಪಡ್ಕೊಳ್ಬೇಕಾದ್ರೆ ಪ್ರಿಯರಾದ ದೇವ್ರ ಮಕ್ಕಳಿರ, ಮನೆಯಲ್ಲಿ, ಹೊರಗಡೆ, ಸಭೆಯಲ್ಲಿ, ಪ್ರತಿಯೊಂದರಲ್ಲಿ ನಾವು ಶ್ರದ್ಧೆಯಿಂದ ಜೀವಿಸ್ಬೇಕು. ಇಲ್ಲಂದ್ರೆ ನಾವು ಮಿಸ್ ಆಗ್ತೀವಿ, ದೇವರನ್ನ ಮಿಸ್ ಆಗ್ತೀವಿ, ಪರಲೋಕವನ್ನು ಮಿಸ್ ಆಗ್ತೀವಿ. ನೀವು ಯಾವ್ದನ್ನ ಮಿಸ್ ಮಾಡ್ಕೊಳ್ತಿರೋ ಪರವಾಗಿಲ್ಲ, ಆದ್ರೆ ಪರಲೋಕವನ್ನು ಮಿಸ್ ಮಾಡ್ಕೊಳ್ಬಾರ್ದು, ಪರಲೋಕವನ್ನ ಕಳೆದುಕೊಳ್ಬಾರ್ದು. ಯಾಕೆಂದ್ರೆ ಶ್ರೇಷ್ಠವಾದದ್ದು ಅದು, ಉನ್ನತವಾದದ್ದು ಅದು, ಶಾಶ್ವತವಾದದ್ದು ಅದು. ಅದು ಇದ್ದದರಿಂದಾನೇ ಹೇಳ್ತಾರೆ, ನರಕನೂ ಇದೆ. ಪ್ರಿಯರಾದ ದೇವರ ಮಕ್ಕಳಿರ, ಆಲೋಚನೆ ಮಾಡಿ, ಆಲೋಚನೆ ಮಾಡಿ. ನೀತಿವಂತರು ಏನ್ರಿ, ನೀತಿವಂತರು ಹೇಗಾದ್ರೂ ಮಾಡಿ ನಾನು ದೇವ್ರ ಬಳಿಗೆ ಸೇರ್ಬೇಕು ಅಂತೇಳಿ ಪ್ರಯಾಸ ಪಡ್ತಾನೆ. ಅದಕ್ಕೆ ಅನೇಕ ಮಂದಿ ಭಕ್ತರು ನೋಡಿ ದೇವರನ್ನ ನಂಬುತ್ತಾರೆ, ದೇವರನ್ನ ಅರ್ಥ ಮಾಡಿಕೊಳ್ತಾರೆ, ಅರ್ಥ ಮಾಡಿಕೊಂಡು ದೇವ್ರಿಗೋಸ್ಕರ ಪ್ರಯಾಸ ಪಡ್ತಾರೆ. ಈ ಲೋಕದಲ್ಲಿ ದೇವರ ನಿಮಿತ್ತವಾಗಿ ಬಹಳ ಕಷ್ಟವನ್ನು ಅನುಭವಿಸ್ತಾರೆ ಪ್ರಿಯರೇ. ಕೊನೆಯ ಇಬ್ರಿಯರಿಗೆ ಬರೆದ ಪತ್ರಿಕೆಯನ್ನು ನೋಡೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆಯ 11ನೇ ಅಧ್ಯಾಯ
ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ ಮುಗಿಸ್ತೀನಿ. 11ನೇ ಅಧ್ಯಾಯ, ಪ್ರಿಯರಾದ ದೇವರ ಮಕ್ಕಳಿರ 38ನೇ ವಚನದಿಂದ ನೋಡೋಣ ಪ್ರೇರೆ, ಇಲ್ಲಾಂದ್ರೆ 37ನೇ ವಚನ. ಕೆಲವರನ್ನು ಜನರು ಕಲ್ಲೆಸೆದು ಕೊಂದರು, ಕೆಲವರನ್ನು ಗರಗಸದಿಂದ ಕೊಯ್ದು ಕೊಂದರು, ದೇವದ್ರೋಹಿಗಳಾಗಿ ಪ್ರಾಣವನ್ನು ಉಳಿಸಿಕೊಳ್ಳಿರೆಂದು ಕೆಲವರನ್ನು ಪ್ರೇರೇಪಿಸಿದರು, ಕೆಲವರನ್ನು ಕತ್ತಿಯಿಂದ ಕೊಂದರು, ಕೆಲವರು ಕೊರತೆ, ಹಿಂಸೆ, ಬಾಧೆ ಇವುಗಳನ್ನು ಅನುಭವಿಸುವರಾಗಿದ್ದು ಕುರಿ ಮೇಕೆಗಳ ಚರ್ಮಗಳನ್ನು ಉಟ್ಟುಕೊಂಡವರಾಗಿ ತಿರುಗಾಡಿದರು. ಇಂಥವ್ರಿಗೆ ಈ ಲೋಕವು ಯೋಗ್ಯ ಸ್ಥಳವಲ್ಲ. ಅಂದ್ರೆ ದೇವರ ನಿಮಿತ್ತವಾಗಿ ಓಡಿಸ್ಕೊಂಡಿದ್ದಾರೆ, ದೇವರ ನಿಮಿತ್ತವಾಗಿ ಬಯಸ್ಕೊಂಡಿದ್ದಾರೆ, ದೇವರ ನಿಮಿತ್ತವಾಗಿ ಅವಮಾನ ಪಟ್ಟಿದ್ದಾರೆ, ಏನಿದ್ರು ಪರವಾಗಿಲ್ಲ ಅಂತ ಹೇಳಿ ದೃಢವಾದ ನಂಬಿಕೆಯಿಂದ ಇದ್ದಾರೆ. ಅವರು ದೇವ್ರ ಬಳಿಯಲ್ಲಿ ಒಳ್ಳೆ ಹೆಸರು ಪಡ್ಕೊಂಡಿದ್ದಾರೆ. ಆದ್ರೆ ನಮ್ಮ ಮಧ್ಯದಲ್ಲಿ ಪ್ರಿಯರೇ, ಯಾರು ಒಂದು ಮಾತು ಹೇಳ್ಬಾರ್ದು, ಯಾರು ಹೇಳಂಗಿಲ್ಲ, ಯಾರು ಗದರ್ಸಂಗಿಲ್ಲ, ಯಾರು ಎಚ್ಚರಿಸಂಗಿಲ್ಲ. ಯಾರಾದ್ರೂ ದೇವರ ಸೇವಕರು ಯಾರಾದ್ರೂ ಒಂದು ಮಾತಂದ್ರೆ ಸಹಿಸ್ಕೊಳ್ಳುವಂತ ಮನಸ್ಸು ಇವ್ರಿಗಿಲ್ಲ. ಇಲ್ಲ ರೀ ಪ್ರಿಯರ ದೇವ್ರ ಮಕ್ಕಳಿರ, ನಿಜವಾಗ್ಲೂ ಹೇಳ್ತೀನಿ ಪ್ರಿಯರೇ, ನಾವು ರಕ್ಷಣೆ ಹೊಂದಬೇಕಂದ್ರೆ ನಾವು ಈ ಲೋಕದಲ್ಲಿ ಶ್ರದ್ಧೆಯಿಂದ, ಭಕ್ತಿಯಿಂದ, ನಿಷ್ಠೆಯಿಂದ ನಡಿಬೇಕು. ಅವಮಾನ ಬಂದಾಗ ದೇವರಿಗೆ ಸ್ತೋತ್ರವಾಗ್ಲಿ ಎನ್ನಬೇಕು. ಅವಮಾನ ಯಾರ ಮೂಲಕ ಬರುತ್ತೆ? ಯಾರ ಮೂಲಕೋ ಬರ್ತಾ ಇರುತ್ತೆ. ಒಂದು ರೀತಿಯಲ್ಲಿ ಶೋಧನೆ ಬರ್ತಾ ಇರುತ್ತೆ, ಒಂದು ರೀತಿಯಲ್ಲಿ ಕಷ್ಟ ಬರುತ್ತೆ. ನೀವು ಕೆಲಸ ಮಾಡುವಾಗ್ಲೂ ಬರ್ಬೋದು, ಮನೆಯಲ್ಲಿ ಬರ್ಬೋದು, ಓಕೆ, ಎಲ್ಲಾದ್ರೂ ಬರ್ಬೋದು. ಶೋಧನೆ, ಕಿರಿಕಿರಿ, ಕಷ್ಟ, ಬಾಧೆ, ಮಾನಸಿಕವಾದಂತ ವೇದನೆ ಯಾವುದೋ ಒಂದು ರೀತಿಯಲ್ಲಿ ಬರ್ಬೋದು. ಬಂದಾಗ ನೀವು ತಾಳ್ಮೆಯಿಂದ ಇರ್ಬೇಕು, ಕೊನೆ ತನಕ ತಾಳ್ಮೆಯಿಂದ ಇರ್ಬೇಕು, ಭಕ್ತಿಯಿಂದ ಇರಬೇಕು. ದೇವರ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ಅನುಮಾನ ಪಡಂಗಿಲ್ಲ. ನಮ್ಮ ತಂದೆ ನಮ್ಮ ಜೊತೆಯಲ್ಲಿದ್ದಾರೆ. ಶೋಧನೆ ಇದೆಯಾ, ಬಾಧೆ ಇದೆಯಾ, ದುಃಖ ಇದೆಯಾ, ದೇವ್ರಿಗೆ ಸ್ತೋತ್ರವಾಗ್ಲಿ. ಏನೇ ಇದ್ರು ಪರವಾಗಿಲ್ಲ. ಅನಾರೋಗ್ಯದಲ್ಲಿದ್ದೀನ, ದೇವ್ರಿಗೆ ಸ್ತೋತ್ರವಾಗ್ಲಿ. ನಾನು ದೇವ್ರಿಗೋಸ್ಕರನೇ ಬದುಕ್ತೀನಿ. ದೇವ್ರೇನು ಊಟ ಕೊಡ್ತಾರೆ ಅದನ್ನ ಊಟ ಮಾಡ್ತೀನಿ. ನಾನು ಪ್ರಯಾಣ ಮಾಡ್ತೀನಿ, ಸುವಾರ್ತೆ ಮಾಡ್ತೀನಿ, ಕೆಲಸ ಮಾಡ್ತೀನಿ. ದೇವ್ರು ಏನು ಊಟ ಕೊಡ್ತಾರ ಅಷ್ಟು ಊಟ ಮಾಡ್ತೀನಿ. ನನ್ನ ಆರೋಗ್ಯವನ್ನ ನಾನು ಕಾಪಾಡ್ಕೊಳ್ತೀನಿ ಅಂತೇಳಿ ಶ್ರದ್ಧೆಯಿಂದ, ಭಕ್ತಿಯಿಂದ, ನಿಷ್ಠೆಯಿಂದ ನಾವು ಬದುಕ್ಬೇಕು ಪ್ರಿಯರೇ. ನೋಡಿ, ಇವರೆಲ್ಲ ಈ ಲೀಸ್ಟ್ ಇದೇನ್ ಕತೆ ಅಂದ್ಕೊಂಡಿದ್ದೀರಾ? ತುಂಬಾ ಜನ ದೊಡ್ಡ ದೊಡ್ಡ ಸೇವಕರು, ಇಂಟರ್ನ್ಯಾಷನಲ್ ಬೋಧಕರು ಅಂತೇಳಿ ಎಲ್ಲ ಇದು ಕತೆ ಏನು ಪರವಾಗಿಲ್ಲ ಬ್ರದರ್, ತಿನ್ನಿ, ಏನ್ ಆಗಲ್ಲ ಅಂತೇಳಿ ಎಲ್ಲ ಮಾಯ ಬೋಧನೆಗಳು. ಎಷ್ಟೋ ಮಂದಿ ಮೋಸ ಹೋಗಿದ್ದಾರೆ, ಎಷ್ಟೋ ಮಂದಿ ನರಕಕ್ಕೆ ಹೋಗಿದ್ದಾರೆ. ಮತ್ತೆ ನಾವ್ ಎಲ್ಲಿಗೆ ಹೋಗ್ತೀವಿ? ಎಲ್ಲಿಗೆ ಹೋಗ್ತೀವಿ ಪ್ರಿಯರೇ? ಸತ್ತ ಮೇಲೆ ನೀವು ಪರಲೋಕವನ್ನ ಪಡ್ಕೊಳ್ಬೇಕಂದಾಗ ಮೊಟ್ಟ ಮೊದಲು ಪರದೇಶಿಗೆ ಹೋಗ್ಬೇಕಾಗತ್ತೆ. ಆ ಸ್ವರ್ಗವನ್ನು ನಾವು ಪಡ್ಕೊಳ್ಬೇಕಂದ್ರೆ ಪ್ರಿಯರೇ, ಈ ಲೋಕದಲ್ಲಿ ನಿನ್ನ ಮಾತು, ನಿನ್ನ ನಡೆ, ನಿನ್ನ ಪ್ರವರ್ತನೆ, ನಿನ್ನ ಜೀವಿತ ಬಹಳ ಜಾಗೃತಿಯಿಂದ ಇರಬೇಕು. ಬಹಳ ಜಾಗೃತಿಯಿಂದ ಪ್ರತಿನಿತ್ಯ ವಾಕ್ಯದ ಮೂಲಕ ಆತ್ಮಿಕವಾಗಿ ಬೆಳಿಬೇಕು. ಈ ಸಮಾಜದಲ್ಲಿ ಕಿರಿಕಿರಿ ಮಾಡೋ ಇರ್ತಾರೆ. ನನ್ ಬೋಧನೆ ಕೇಳು, ನಿನ್ ಬೋಧನೆ ಕೇಳು, ನಂದು ಕೇಳು, ನಿಂದು ಕೇಳು, ಆ ಕಡೆ ಈ ಕಡೆ ಅಲ್ಲ. ಯಾವುದು ಸತ್ಯ ಇದು ತಿಳ್ಕೊಂಡು ಶ್ರದ್ಧೆ, ಭಕ್ತಿಯಿಂದ ನಡಿಬೇಕು. ನೋಡಿ 38, ಇಂಥವರಿಗೆ ಈ ಲೋಕ ಯೋಗ್ಯ ಸ್ಥಳವಲ್ಲ. ಅವರು ತಮ್ಮ ದೇಶದ ಕಾಡು, ಬೆಟ್ಟ, ಗವಿ, ಕುಣಿಗಳಲ್ಲಿ ಅಲೆಯುವರಾಗಿದ್ದರು. ಇವರೆಲ್ಲರೂ ನಂಬಿಕೆಯ ಮೂಲಕ ಒಳ್ಳೆ ಹೆಸರನ್ನು ಸಂಪಾದಿಸಿಕೊಂಡಿದ್ದರು, ವಾಗ್ದಾನದ ಫಲವನ್ನು ಹೊಂದಲಿಲ್ಲ. ದೇವರು ನಮಗೋಸ್ಕರ ಶ್ರೇಷ್ಠವಾದ ಭಾಗ್ಯವನ್ನು ಏರ್ಪಡಿಸಿ ನಾವಿಲ್ಲದೆ ಅವರು ಸಿದ್ಧಿಗೆ ಬರಬಾರದೆಂದು ಸಂಕಲ್ಪಿಸಿದನು. ಅಂದ್ರೆ ನಾವು ನೀವು ಎಲ್ಲರೂ ಸೇರಿ ಒಟ್ಟಿಗೆ ಒಮ್ಮೆಯ ಪರಲೋಕಕ್ಕೆ ಹೋಗುವಂಥದ್ದು. ಅದೇ ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ ಹೇಗಿದೆ ಪ್ರಿಯರೇ? ಅಂದ್ರೆ ನಮ್ಮ ಮಾತು, ನಮ್ಮ ಭಕ್ತಿ ಎಲ್ಲ ಕೂಡ ನಿಜವಾಗ್ಲೂ ನಾವು ಪರಲೋಕಕ್ಕೆ ಹೋಗ್ತೀವಿ ಅಂತೇಳಿ ಅನಿಸುತ್ತಾ? ಪರಲೋಕ ಹೋಗುತ್ತೇವೆ ನಾವು ಖಂಡಿತವಾಗಿ ಸತ್ರೆ ಅಂತ ಅನಿಸುತ್ತಾ? ತಪ್ಪು ನಡೆದ್ರೆ, ನಮ್ಮಲ್ಲಿ ತಪ್ಪುಗಳಿದ್ರೆ, ಆ
ವಾಕ್ಯದ ಮೂಲಕ ಏನ್ ಮಾಡ್ಬೇಕು? ದೇವರ ಬಳಿಯಲ್ಲಿ ಪಾಪ ಕ್ಷಮಾಪಣೆ ಪಡ್ಕೊಳ್ಬೇಕು. ತಂದೆ, ನನ್ನ ಜೀವನದಲ್ಲಿ ತಪ್ಪು ನಡೆದು ಇನ್ಮೇಲೆ ತಪ್ಪು ಮಾಡಲ್ಲ, ಇನ್ಮೇಲೆ ತಪ್ಪು ಮಾಡಲ್ಲ ಅಂತ ಹೇಳಿ ದೇವರ ಬಳಿಯಲ್ಲಿ ಪಶ್ಚಾತ್ತಾಪ ಪಟ್ಟು ಸರಿಪಡಿಸ್ಕೋಬೇಕು. ಆತ್ಮಿಕವಾಗಿ ಜೀವಿಸ್ಬೇಕು ಹೆಜ್ಜೆ ಹೆಜ್ಜೆಯಲ್ಲಿ ದೇವ್ರಿಗೋಸ್ಕರ. ಯಾಕಂದ್ರೆ ಸ್ವರ್ಗ ಇದೆ, ನರಕ ಇದೆ. ಕೊನೆಯ ವಚನ, ಇನ್ನೊಂದು ವಚನ ತೋರಿಸ್ತೀನಿ. ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ 14. ಪ್ರಕಟಣೆ 20:14. ಆಮೇಲೆ ಮೃತ್ಯುವು ಪಾತಾಳವು ಹ್ಮ್ ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟವು. ಆ ಬೆಂಕಿಯ ಕೆರೆಯೇ ಎರಡನೆಯ ಮರಣವು. ಯಾವನ ಹೆಸರು ಜೀವಬಾಧ್ಯ ಪಟ್ಟಿಯಲ್ಲಿ ಬರೆದದ್ದಾಗಿ ಕಾಣಲಿಲ್ಲವೋ ಅವನು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟನು. ಅಂದ್ರೆ ನಾವು ಭಕ್ತಿಯಿಂದ ಶ್ರದ್ಧೆಯಿಂದ ನಾವು ಜೀವಿಸಿದರೆ ನಮ್ಮ ಹೆಸರು ಪರಲೋಕದ ದೇವರ ಬಳಿಯಲ್ಲಿದ್ದಂತ ಗ್ರಂಥದಲ್ಲಿ ಜೀವಬಾಧ್ಯರ ಪಟ್ಟಿಯಲ್ಲಿ ನಮ್ಮ ಹೆಸರು ಲಿಖಿತವಾಗುತ್ತೆ. ನಮ್ಮ ಹೆಸರು ಲಿಖಿತವಾಗಿಲ್ಲ ಅಂದ್ರೆ ನರಕಕ್ಕೆ ಹೋಗುತ್ತೆ. ಅಂದ್ರೆ ನಾವು ಯಥಾರ್ಥವಾಗಿ ನಂಬಿ, ಯಥಾರ್ಥವಾಗಿ ಭಕ್ತಿಯಿಂದ ಜೀವಿಸಿ, ಯಥಾರ್ಥವಾಗಿ ದೇವರ ಸೇವೆ ನಿಮಿತ್ತವಾಗಿ ಪ್ರಯಾಸ ಪಟ್ಟರೆ ಖಂಡಿತವಾಗಿ ಪರಲೋಕದಲ್ಲಿ ಜೀವಬಾಧ್ಯರ ಪಟ್ಟಿಯಲ್ಲಿ ನಮ್ಮ ಹೆಸರಿರುತ್ತೆ. ಜೀವಬಾಧ್ಯರ ಪಟ್ಟಿಯಲ್ಲಿ ನಮ್ಮ ಹೆಸರು ಇಲ್ಲ ಅಂದ್ರೆ ಏನ್ರಿ, ಇನ್ನೊಂದು ಪಟ್ಟಿಯಲ್ಲಿ ಹೆಸರಿರುತ್ತೆ. ಮತ್ತೆ ಎಲ್ಲಿಗೆ ಹೋಗ್ತೀವಿ? ನರಕ ಹೋಗ್ತೀವಿ. ಸ್ವರ್ಗ ನರಕ ಇದ್ದದ್ರಿಂದ ಏನ್ರಿ, ದೇವರು ಇಷ್ಟೆಲ್ಲ ಹೇಳಿದ್ದಾರೆ, ಬಹಳ ವಿಷಯ ಹೇಳಿದ್ದಾರೆ. ಕೊನೆಯದಾಗಿ ಸತ್ಯವೇದ ಗ್ರಂಥ ಕೊಟ್ಟಿದ್ದಾರೆ. ಏನಪ್ಪಾ? ಮರಣ, ನಿತ್ಯ ಜೀವ. ಮರಣದ ವಿಷಯವನ್ನು, ನಿತ್ಯ ಜೀವದ ವಿಷಯವನ್ನು ಎರಡು ಕೂಡ ತಿಳಿಸಿದ್ದಾರೆ. ನೀವು ಯಾವ್ದನ್ನ ನಂಬ್ತೀರಾ ನಿಮ್ಮಿಷ್ಟ. ನಿಮ್ಗೆ ಸ್ವರ್ಗ ಬೇಕು ಅಂದಾಗ, ಪರಲೋಕ ಬೇಕು ಅಂದಾಗ, ನಿತ್ಯ ಜೀವ ಬೇಕು ಅಂದಾಗ ನಾನು ಹೇಳಿರೋ ಪ್ರಕಾರ ಜೀವಿಸಿದರೆ ನಿತ್ಯ ಜೀವ. ನಾನು ಹೇಗೆ ಇದ್ದೀನಿ, ನಾನು ಹೇಗೆ ಹೇಳಿದ್ದೀನಿ ಆ ಪ್ರಕಾರ ಇರಬೇಕು. ಇಲ್ಲದ ಹೋದ್ರೆ ನೀವು ನರಕಕ್ಕೆ ಹೋಗ್ತೀರಾ, ಅದು ನಿಮ್ ಇಷ್ಟ ಅಂತ ಹೇಳ್ತಾರೆ. ಆದ್ದರಿಂದ ನಿಮ್ ಜಾಗ್ರತೆ ಪ್ರಿಯರೇ. ನೀವು ಕೆಲ್ಸಕ್ಕೆ ಹೋಗುವಾಗ, ಬರುವಾಗ, ಓಕೆ, ನಿಮ್ಮ ಪ್ರಯಾಣದಲ್ಲಿ, ನಿಮ್ಮ ಜೀವಿತದಲ್ಲಿ ನೋಡ್ಕೊಳ್ಳಿ ಪ್ರಿಯರೇ. ಎಲ್ಲ ತಲೆ ಬಾಗ್ಸ್ರಿ, ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ಪ್ರಿಯ ಪರಲೋಕದಲ್ಲಿದ್ದಂತ ನಮ್ಮ ತಂದೆಯಾದ ದೇವ, ನಿಮ್ಗೆ ಸ್ತೋತ್ರಗಳು. ಈ ಬೆಳಗಿನ ಜಾವದಲ್ಲಿ ನಿಮ್ಮ ಪಾದದ ಬಳಿಯಲ್ಲಿ ಪ್ರಾರ್ಥಿಸುವಂತ ಭಾಗ್ಯವನ್ನು ಕೊಟ್ಟಿದ್ದೀರಾ. ನಿಮ್ಮ ವಾಕ್ಯಗಳನ್ನ ತಿಳ್ಕೊಳ್ಳುವಂತ ಭಾಗ್ಯವನ್ನು ಕಲ್ಪಿಸಿ ಕೊಟ್ಟಿದ್ದೀರಾ ತಂದೆ. ನಿಮ್ಗೆ ಸ್ತೋತ್ರಗಳು ತಂದೆ, ನಿಮ್ಗೆ ಕೃತಜ್ಞತೆಗಳು ತಂದೆ. ಎಲ್ಲಾ ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಪ್ರತಿನಿತ್ಯ ನಿಮ್ಮ ವಾಕ್ಯವನ್ನು ತಿಳಿದುಕೊಳ್ಳೋದಕ್ಕೆ ಶ್ರದ್ಧೆ ಭಕ್ತಿಯಿಂದ ಸೇರ್ತಾ ಇದ್ದಾರೆ ತಂದೆ. ಎಲ್ಲಾ ಮಕ್ಕಳನ್ನು ಆಶೀರ್ವದಿಸಿ, ಕನಿಕರಿಸಿ, ಆತ್ಮಿಕವಾಗಿ ಬೆಳೆಸಿ ತಂದೆ. ಈ ಕಾರ್ಯಕ್ರಮದ ನಿಮಿತ್ತವಾಗಿ ಪ್ರಯಾಸ ಪಡುವಂತ ನಿಮ್ಮ ಮಗಳಾಗಿರುವಂತ ರೇಖರವ್ರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ದೀಕ್ಷಿತ್ಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ ತಂದೆ. ಅವರನ್ನು ಇನ್ನೂ ಹೆಚ್ಚಾಗಿ ಆಶೀರ್ವದಿಸಿ ತಂದೆ. ಅವರು ಮಾಡುವಂತ ಕೆಲಸದಲ್ಲಿ ಕೂಡ ನಿಮ್ಮ ಕೃಪೆ, ನಿಮ್ಮ ಆಶೀರ್ವಾದವನ್ನು ದಯಪಾಲಿಸಿ. ದೀಪ್ತಿಗೋಸ್ಕರನು ಪ್ರಾರ್ಥಿಸ್ತಾ ಇದ್ದೀನಿ ತಂದೆ. ಅವ್ರು ಮಾಡುವಂತ ಒಂದು ಕೆಲಸದಲ್ಲಿ ಕೂಡ ನಿಮ್ಮ ಕೃಪೆ, ನಿಮ್ಮ ಆಶೀರ್ವಾದವನ್ನು ದಯಪಾಲಿಸಿ. ಅದೇ ರೀತಿಯಲ್ಲಿ ತಂದೆ ದೇವ, ಸಭೆಯಲ್ಲಿದ್ದಂತ ಎಲ್ಲಾ ನಿಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸ್ತಾ ಇದ್ದೀನಿ. ಒಂದು ವೇಳೆ ಅನಾರೋಗ್ಯದಲ್ಲಿದ್ದರೆ ಅಂತ ಮಕ್ಕಳನ್ನು ಮುಟ್ಟಿ, ಮುಖ್ಯವಾಗಿ ಸುರೇಶ್ಗೋಸ್ಕರ ಮತ್ತೊಂದ್ಸಾರಿ ಪ್ರಾರ್ಥಿಸ್ತಾ ಇದ್ದೀನಿ. ಆ ಮಗನನ್ನು ಮುಟ್ಟಿ ತಂದೆ. ಅನಾರೋಗ್ಯದಲ್ಲಿ, ಬಾಧೆಯಲ್ಲಿದ್ದಂತ ಮಗನನ್ನ ಕನಿಕರಿಸಿ, ಕೃಪೆ ತೋರಿಸಿ ಅಂತೇಳಿ ನಿಮ್ಮ ಪಾದದ ಬಳಿಯಲ್ಲಿ ನಾನು ಬೇಡ್ತಾ ಇದ್ದೀನಿ. ಕನಿಕರಿಸಿ ಆ ಮಗನನ್ನ. ಅದೇ ರೀತಿಯಲ್ಲಿ ಬಳ್ಳಾರಿಯಲ್ಲಿ ಇದ್ದಂತ ದೇವೇಂದ್ರ ಮಗಳಿಗೋಸ್ಕರ, ಪರಿಮಳಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಆ ಮಗುವನ್ನು ಮುಟ್ಟಿ ಬಲಪಡಿಸಿ. ಇನ್ನು ನಮ್ಮ ಸಭೆಯಲ್ಲಿ ಇನ್ನು ಯಾರಾದ್ರೂ ಅನಾರೋಗ್ಯದಲ್ಲಿದ್ರೆ ಅಂತ ಮಕ್ಕಳನ್ನು ಮುಟ್ಟಿ ತಂದೆ, ಒಳ್ಳೆ ಆರೋಗ್ಯವನ್ನು ದಯಪಾಲಿಸಿ ಸಹಾಯ ಮಾಡಿ. ಪ್ರತಿದಿನಾಲೂ ಒಬ್ಬೊಬ್ಬರು ತಂದೆ ನಿಮ್ಮ ಮಕ್ಕಳು ವಾಕ್ಯವನ್ನು ತಿಳಿಸುವಂತ ಮಕ್ಕಳಿದ್ದಾರೆ. ಅವರೆಲ್ಲರಿಗೂ ಜ್ಞಾನ ವಿವೇಕವನ್ನು ಕೊಟ್ಟು ನಡೆಸಿ, ಇನ್ನು ಹೆಚ್ಚಾಗಿ ನಿಮ್ಮ ಸೇವೆಯಲ್ಲಿ ನಿರಂತರ ನಿಮ್ಮ ಕೆಲಸದಲ್ಲಿ ಇರುವಂತೆ ಸಹಾಯ ಮಾಡಿ. ಸಭೆಯಾಗಿ ಸೇರಿರುತ್ತೆ ಎಲ್ಲಾ ಮಕ್ಕಳನ್ನು ಹೆಸರುಗಳಿಂದ ಆಶೀರ್ವದಿಸಿ. ಬರುವಂತ ದಿನಗಳಲ್ಲಿ ಏನೇನು ಕಾರ್ಯಕ್ರಮಗಳು ಮಾಡಬೇಕೋ ಎಲ್ಲಾ ಕಾರ್ಯಕ್ರಮಗಳು ಶ್ರದ್ಧೆಯಿಂದ, ನಿಷ್ಠೆಯಿಂದ, ತಾಳ್ಮೆಯಿಂದ ನಿಮ್ಮ ಸೇವೆ ಕಾರ್ಯಕ್ರಮಗಳನ್ನ ಮಾಡುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆವಪ್ಪ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು,
ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಕೃಪೆಯು ಪವಿತ್ರಾತ್ಮನ ಅನ್ಯೋನ್ಯ ಸಹವಾಸವು ಸದಾಕಾಲ ದೇವರ ಜೊತೆಯಾಗಿದ್ದು ನಡೆಸಲಿ. ಆಮೇನ್. ಎಲ್ಲರಿಗೂ ವಂದನೆಗಳು.